ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇವತ್ತಿನ ವ್ಯಾಸಂಗ ಮಾಡೋಣ. ಇವತ್ತಿನ ವ್ಯಾಸಂಗ ಗೌತಮ ಬುದ್ಧನ ಜೀವನ ಚರಿತ್ರೆ ಮತ್ತು ಬೋಧನೆಗಳು. ಗೌತಮ ಬುದ್ಧ ಕೇವಲ ಬೌದ್ಧ ಧರ್ಮ ಸಂಸ್ಥಾಪಕನಲ್ಲವೇ ಶ್ರೇಷ್ಠ ಮಾನವತಾವಾದಿ. ಮಾನವತಾವಾದಿ ಅಂತ ಏನಕ್ಕೆ ಕರಿತೀವಿ ಅಂದರೆ, ಆತ ಬೋಧಿಸಿದ್ದಂತಹ ಎಲ್ಲ ಬೋಧನೆಗಳು ತೆಗೆದುಕೊಂಡಾಗ ಅವೆಲ್ಲವೂ ನೆಲೆಗಟ್ಟಿನ ಮೇಲೆ ಕಂಡು ಬರುತ್ತವೆಂದರೆ ಮಾನವೀಯ ಮೌಲ್ಯದ ಒಂದು ನೆಲೆಗಟ್ಟಿನ ಮೇಲೆ ಕಂಡು ಬರುತ್ತವೆ. ಆ ಕಾಲದಲ್ಲಿ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ ಉದ್ದೇಶ ಏನೆಂದರೆ, ವೈದಿಕ ಧರ್ಮದಲ್ಲಿ ಕಂಡು ಬರುವ ಗೊಂದಲಗಳಿಂದ ಅಂಧ ಆಚರಣೆಯದಲ್ಲಿ ಅಜ್ಞಾನ ಮಾರ್ಗವನ್ನು ಹಿಡಿದ ಎಲ್ಲ ಜನರನ್ನು ಸುಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಬಂದು ಆ ಎಲ್ಲರನ್ನು ಉದ್ಧರಿಸಲು ಸಲುವಾಗಿ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದರು. ಬುದ್ಧ ಎಂದರೆ ಅಜ್ಞಾನದ ನಿದ್ದೆಯಿಂದ ಎಚ್ಚರಗೊಂಡು ಸಾಧಿಸಿದ ಒಬ್ಬ ಪ್ರಬುದ್ಧ ಜೀವಿ ಎಂದು ಅರ್ಥ. ದುಃಖದಿಂದ ಮುಕ್ತಿಯ ಮಾರ್ಗವನ್ನು ಕಂಡು ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕೆಂದು ಜಗತ್ತಿಗೆ ಕಲಿಸಿದ ಮಹಾ ಶಿಕ್ಷಕ. ಪ್ರಪಂಚದಲ್ಲಿ ಅಶಾಂತಿ ದುಃಖ ಹೆಚ್ಚಾಗ್ತಾ ಇದೆ. ಈ ದುಃಖ ಅಶಾಂತಿಯಿಂದ ಜನರನ್ನು ಪಾರು ಮಾಡುವುದಕ್ಕೆ ಒಬ್ಬ ಮಹಾತ್ಮ ಹುಟ್ಟಿ ಬರಬೇಕಾಗಿದೆ. ಪ್ರಪಂಚದ ದುಃಖದ ಶಮನ ಆಗ್ಬೇಕಾಗಿದೆ ಅಂತ ಉನ್ನತ ಲೋಕಗಳಲ್ಲಿ ಒಂದು ಸಭೆ ನಡೆಯಿತು. ಅಂತಹ ಮಹಾತ್ಮರು ಹುಟ್ಟಿ ಬರಬೇಕಾದರೆ ಆ ಸ್ಥಳ ಎಂಥದ್ದು, ಪವಿತ್ರವಾಗಿ ಶುದ್ಧವಾಗಿರಬೇಕು. ಯೋಚನೆ ಮಾಡಿ ಪ್ರಪಂಚದಾದ್ಯಂತ ದೃಷ್ಟಿ ಸಾರಿಸಿ ನೋಡಿದರು. ಆ ಪರಿಸರ ಯಾವುದು, ಪ್ರದೇಶ ಯಾವುದು ಅಂತ ಮಹಾತ್ಮರು ಹುಟ್ಟಿ ಬರಬೇಕಾದ್ರೆ ತಾಯಿ ತಂದೆ ಅವರು ಹೇಗಿರಬೇಕು ಹುಡುಕುತ್ತಾರೆ. ಹುಡುಕಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೊನೆಗೆ ಹಿಮಾಲಯದ ಹತ್ತಿರ ಕಪಿಲವಸ್ತು ದೇಶ ರಾಜ ಶುದ್ಧೋಧನ ಅವರ ಪತ್ನಿ ಮಾಯಾದೇವಿ ಕಂಡು ಬರುತ್ತಾರೆ. ಶುದ್ಧೋಧನ ಶಾಕ್ಯ ವಂಶದ ಮುಖಂಡ, ಕಪಿಲವಸ್ತು ರಾಜ, ಅವರ ಹೆಂಡತಿ ಮಾಯಾದೇವಿ. ಶುದ್ಧೋಧನ ತಂದೆ ಸಿಂಹನು, ತಾಯಿ ಕಚ್ಚನ. ಮಾಯಾದೇವಿ ದೇವಹದ ಪಟ್ಟಣದ ಕೋಲಿ ವಂಶದ ರಾಜಕುಮಾರಿ. ಅವ್ರ ತಂದೆ ಹೆಸರು ಅಂಜನಾ ಸಾಕ್ಯ, ತಲ್ಲಿ ಸುಲಕ್ಷಣ, ತಾಯಿ ಸುಲಕ್ಷಣ. ಈ ಶುದ್ಧೋಧನಕ್ಕೆ 3 ಜನ ಸಹೋದರರು ಇರ್ತಾರೆ. ಅಮೃತೋಧನ, ಶುದ್ಧೋಧನ, ದ್ರೋಣೋಧನ. ಒಂದು ದಿನ ಪುತ್ರೋತ್ಸವಕ್ಕೆ ಮುನ್ನ ಮಾಯಾದೇವಿ ಒಂದು ಕನಸನ್ನು ಕಂಡಳು. ಅದರಲ್ಲಿ ದೇವತೆಗಳು ಮಾಯಾದೇವಿಯನ್ನು ಹಿಮಾಲಯ ಪರ್ವತದ ಮೇಲಕ್ಕೆ ಕರೆದುಕೊಂಡು ಹೋಗಿ ಮಹಾ ಸರೋವರದಲ್ಲಿ ಸ್ನಾನ ಮಾಡಿಸಿ ಬೆಳ್ಳಿ ಬೆಟ್ಟದ ಮೇಲಿದ್ದ ಬಂಗಾರದ ತೊಟ್ಟಿನಲ್ಲಿ ಅವಳನ್ನು ಮಲಗಿಸಿದರು. ಆಗ ಬಿಳಿ ಆನೆ ಐರಾವತ ತನ್ನ ಸೊಂಡಲಿನಿಂದ ತಾಮರ ಹೂವಿನನ್ನು ಹಿಡಿದುಕೊಂಡು ಉತ್ತರ ದಿಕ್ಕಿನಿಂದ ಮಾಯಾದೇವಿ ಬಲಪಾಶದಿಂದ ಹೊಟ್ಟೆ ಉದರವನ್ನು ಪ್ರವೇಶಿಸಿದಂತೆ. ಮಾರನೇ ದಿನ ರಾಜ ಶುದ್ಧೋಧನ ಈ ಕನಸಿನ ಬಗ್ಗೆ ಜ್ಯೋತಿಷ್ಯರನ್ನು ಕೇಳಿದಾಗ, ನಿಮಗೆ ಗಂಡು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಸರಿ, ಹೆಣ್ಣು ಮಕ್ಕಳು ಹೆರಿಗೆಗೆ ತವರ ಮನೆಗೆ ಹೋಗುವ ಅಭ್ಯಾಸ. ಇವರಿಗೆ ಹೆರಿಗೆ ಟೈಮ್ ಬರುತ್ತೆ, ಹೆರಿಗೆ ಸಮಯ ಬರುತ್ತೆ. ದೇವಹದ ಪಟ್ಟಣಕ್ಕೆ ಹೋಗೋಕೆ ಮಾಯಾದೇವಿ ರೆಡಿ ಆಗ್ತಾರೆ. ಹೋಗುವಾಗ ದಾರಿಯಲ್ಲಿ ಲುಂಬಿನಿ ವನ ಬರುತ್ತೆ. ಇವರಿಗೆ ಮಾಯಾದೇವಿಗೆ ಪ್ರಕೃತಿ ಅಂದ್ರೆ ಬಹಳ ಇಷ್ಟ. ಪ್ರಕೃತಿ ಸೌಂದರ್ಯ ಅಲ್ಲಿ ಲುಂಬಿನಿ ವನದಲ್ಲಿ ನೋಡ್ತಾಳೆ. ಅಲ್ಲಿ ಸ್ವಲ್ಪ ಇರಬೇಕು ಅಂತ ಆ ಸಾಲದ ಮಾರ್ಗದ ಹತ್ರ ಕೂತ್ಕೊಳ್ತಾಳೆ. ಆವತ್ತು ಏನು ವಸಂತ ಋತು, ವೈಶಾಖ ಶುದ್ಧ ಪೌರ್ಣಮಿ. ಆ ಉತ್ಸಾಹದ ಪ್ರಶಾಂತದ ವಾತಾವರಣದಲ್ಲಿ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಈಗ ಇಲ್ಲಿ ಒಂದು ರಹಸ್ಯ ಇದೆ ನೋಡಿ. ಆ ಮಗು ರಾಜನನ್ನಾಗಿ ಅರಮನೆಯಲ್ಲಿ ಹುಟ್ಟಿಲ್ಲ. ಆಮೇಲೆ ತವ್ರ ಮನೆ, ಮಾಯಾದೇವಿ ತವ್ರ ಮನೆ ಆದ ಆ ಮನೆಯಲ್ಲಿ ಹುಟ್ಟಿಲ್ಲ. ಅವನು ಪ್ರಕೃತಿ ಮಡಲಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಬಯಲಲ್ಲಿ ಹುಟ್ಟುತ್ತಾನೆ. ಮಹಾತ್ಮರೆಲ್ಲ ಹಾಗೆ.
ಮಾಯಾದೇವಿ ತಿರುಗಿ ಮತ್ತೆ ವಾಪಸ್ಸು ಮನೆಗೆ ಹೋಗ್ತಾಳೆ. ಮಾಯಾದೇವಿ 7 ದಿನ ಆದ್ಮೇಲೆ ನಿಧನರಾಗ್ತಾರೆ. ಆವಾಗ ಮಗು ತಬ್ಬಲಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವರ ಮಾಯಾದೇವಿ ಸೋದರಿಯಾದ ಪ್ರಜಾಪತಿ ಗೌತಮನನ್ನು ಇವರು ಮದುವೆ ಮಾಡ್ಕೊಳ್ತಾರೆ. ಅವ್ರು ಸತ್ತ ಮೇಲೆ ಮಾಯಾದೇವಿ ನಿಧನರಾದ್ಮೇಲೆ 3 ದಿನಕ್ಕೆ ಆಸಿತ ಮಹರ್ಷಿ, ಅವರು ನೇಪಾಳದ ದೊಡ್ಡ ವೃದ್ಧ ಮಹರ್ಷಿ, ಅವರು ಹಿಮಾಲಯದಲ್ಲಿರ್ತಾರೆ. ಅಲ್ಲಿ ಅವರಿಗೊಂದು ಪ್ರಕಾಶಮಾನ ಕಾಂತಿ ಕಾಣಿಸುತ್ತೆ. ಇದು ಯಾರೋ ಮಹಾತ್ಮರು ಹುಟ್ಟಿದ್ದಾರೆ ಅಂತ ಹುಡುಕೊಂಡು ಕಪಿಲವಸ್ತು ನಗರಕ್ಕೆ ಬರ್ತಾರೆ. ಅವರು ಬಂದು ಮಗುವನ್ನು ನೋಡ್ತಾನೆ. ನೋಡಿದಾಗ ಅವರು ರಾಜ ಏನ್ ಮಾಡ್ತಾನೆ, ದೊಡ್ಡವರು ಪಂಡಿತರು ಮಹರ್ಷಿ ಅಲ್ವಾ, ಅವರು ಮಗುನ್ ತಂದು ಆಶೀರ್ವಾದ ಮಾಡಿ ಅಂತ ಪಾದತ್ರ ಇಡಕ್ ಹೋಗ್ತಾರೆ. ಹೋದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ನನ್ನ ಪಾದತ್ರ ನೀವು ಇಡಬೇಡಿ, ನಾನು ಅವನನ್ನೇ ಆಶೀರ್ವಾದ ಮಾಡೋ ಅಂತವನಲ್ಲ, ಅವನೇ ನನಗೆ ಅವನ ಪಾದತ್ರ ನಾನು ಕೂತ್ಕೊಂಡ್ರೆ ಅವನೇ ಆಶೀರ್ವಾದ ಮಾಡೋ ಅಂತವನು ಅಂತ ಹೇಳ್ತಾನೆ. ಇವನು ಲೌಕಿಕ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಆದರೂ ಆಗ್ತಾರೆ, ಇಲ್ಲ ಅಲೌಕಿಕ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾಗಿ ಆಗಿ ಧರ್ಮ ಸಂಸ್ಥಾಪನೆ ಮಾಡಿ ಒಂದು ಧರ್ಮ ಸಂಸ್ಥಾಪನೆ ಕೂಡ ಮಾಡ್ತಾನೆ ಇವನು. ಆದ್ರೆ ಒಂದೇ ಒಂದು ವಿಷಯ ಏನಂದ್ರೆ, ನನಗೆ ವಯಸ್ಸಾಯ್ತು, ಇವನು ಧರ್ಮ ಸಂಸ್ಥಾಪನೆ ಮಾಡೋ ಅಷ್ಟೊಳಗೆ ನಾನು ಇರ್ತೀನೋ ಇರಲ್ವೋ ಅಂತ ಹೇಳ್ತಾರೆ. ಆಮೇಲೆ ಕಾಲದೇವಲ ಎಂಬ ತಪಸ್ವಿ, ಕಾಲದೇವಲ ಎಂಬ ಮಹರ್ಷಿ ಈ ಮಗುವನ್ನು ನೋಡಿ ಇವನು ಬುದ್ಧನಾಗ್ತಾನೆ ಅಂತ ಹೇಳ್ತಾರೆ. ಇವನು ಬುದ್ಧನಾಗಿ ಜಗತ್ತಿಗೆ ಹೊಸ ಜ್ಞಾನವನ್ನು ನೀಡುತ್ತಾನೆ. ಅವ್ರು ಬಹಳಷ್ಟು ದುಃಖದಿಂದ ದೂರವಿಟ್ಟಿದನು. ಸಿದ್ಧಾರ್ಥನ ಕಣ್ಣಿಗೆ ಯಾವುದೇ ತರಹದ ದುಃಖ ಕಾಣಿಸದಂತೆ ಅವನನ್ನು ವಿಶೇಷವಾದ ಐಷಾರಾಮಿ ಅರಮನೆಯಲ್ಲಿ ಇಟ್ಟಿದ್ದನು. 3 ಐಷಾರಾಮಿ ಅರಮನೆಗಳನ್ನು ಕಟ್ಟಿಸ್ಕೊಳ್ತಾರೆ. ಒಂದು ರಾಮ, 2ನೇದು ಸುರಮ, 3ನೇದು ಸುಪಟ ಅಂತ. ಆ ಅರಮನೆಗಳು ಹೇಗಿರುತ್ತೆ ಅಂತೆ, ಆಯಾ ಋತುಗಳಿಗೂ ಸರಿಯಾಗಿ ಅದೇ ತರ ಋತು ಕಾಣ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಬುದ್ಧ ಆಚೆ ಹೋಗ್ತಾನೆ, ಅವನಿಗೆ ದುಃಖ ಎಲ್ಲ ಗೊತ್ತಾಗುತ್ತೆ, ಅದರಿಂದ ಗೊತ್ತಾಗಬಾರದು, ಐಷಾರಾಮಿ ಜೀವನ ಅವನಿಗೆ ಇರಬೇಕು ಅಂತ ತಯಾರು ಮಾಡಿ ಆ ತರ 3 ಅರಮನೆಗಳನ್ನು ಕಟ್ಟಿಸ್ಕೊಳ್ತಾನೆ. ಆಮೇಲೆ ಅವನ ಮನಸ್ಸು ವೈರಾಗ್ಯದ ಕಡೆಗೆ ಆಕರ್ಷಿತವಾಗಬಾರದೆಂಬ ಕಾರಣಕ್ಕೆ ಸುಂದರವಾದ ಯುವತಿಯನ್ನು ಅವನ ಸೇವೆಗೆ ನಿಯೋಜಿಸುತ್ತಾನೆ. ಆದ್ರೆ ಸಿದ್ಧಾರ್ಥ ಅವುಗಳ ಕಡೆಗೆ ಕಿಂಚಿತ್ತೂ ಆಕರ್ಷಿತನಾಗಲಿಲ್ಲ. ಆತ ವೇದ ಪುರಾಣಗಳ ಅಧ್ಯಯನ ಮಾಡಿ ಮೇಧಾವಿ ಆದನು. ಸಿದ್ಧಾರ್ಥನಿಗೆ 14ನೇ ವರ್ಷದಲ್ಲಿ ಮದುವೆ ಮಾಡ್ಬೇಕನ್ನೋ ಉದ್ದೇಶದಿಂದ ಎಲ್ಲ ರಾಜಕುಮಾರಿಗಳನ್ನು ಆಹ್ವಾನ ಮಾಡುತ್ತಾರೆ. ಅವನಿಗೆ ಅವನೊಪ್ಪುವ ಕನ್ಯೆ ಸಿಕ್ಕಲಿ ಅಂತ ಸ್ವಯಂವರ ಮಾಡ್ತಾರೆ. ಬಂಗಾರ ಆಭರಣಗಳನ್ನು ಒಬ್ಬೊಬ್ಬ ರಾಜಕುಮಾರಿಗೆ ಒಂದೊಂದೇ ಕೊಡ್ತಾನೆ ಇವನು. ಕೊನೆಗೆ ಏನಾಗುತ್ತೆ, ದಂಡಪಾಣಿಯ ಮಗಳು ಯಶೋಧರ ಬರ್ತಾಳೆ. ಆವಾಗ ಆಭರಣಗಳು ಯಾವುದೂ ಇರಲ್ಲ. ಇವನೇನ್ ಮಾಡ್ತಾನೆ, ಬೆರಳಿನಿಂದ ಬುಂಗರ ತೆಗೆದು ಅವಳಿಗೆ ಕೊಡಕ್ಕೆ ಹೋಗ್ತಾನೆ. ಆವಾಗ ಅವಳು ಹೇಳ್ತಾಳೆ, ನಿಮ್ಮ ವಾತ್ಸಲ್ಯದ ನೋಟವೇ ನಮಗೊಂದು ದೊಡ್ಡ ಆಭರಣ, ನನಗೂ ಬೇಡ ಅಂತ ಹೇಳ್ತಾಳೆ. ಆಮೇಲೆ ಶುದ್ಧೋಧನಿಗೆ ಗೊತ್ತಾಗುತ್ತೆ, ಸಿದ್ಧಾರ್ಥನ್ಗೆ ಯಶೋಧರ ಮೇಲೆ ಮನಸ್ಸಾಗಿದೆ ಅಂತ. ಯಶೋಧರ ಜೊತೆಗೆ ಮದುವೆ ಆಗುತ್ತೆ. ಯಶೋಧರ ಅಂದ್ರೆ ಯಶಸ್ಸನ್ನು ತಂದು ಕೊಡೋವಳು ಎಂದರ್ಥ. ಆಕೆಯ ಗಾಂಭೀರ್ಯ ಘನತೆಗಳು ಸಿದ್ಧಾರ್ಥನನ್ನು ಮಂತ್ರಮುಗ್ಧಗೊಳಿಸಿದವು. 13 ವರ್ಷ ಸಂಸಾರ ಸುಖವನ್ನು ಅನುಭವಿಸುತ್ತಾನೆ. ಸಕಲ ಭೋಗಗಳ ಐಷಾರಾಮಿ ಅರಮನೆಗಳಿದ್ದರೂ ಸಹ ಸಿದ್ಧಾರ್ಥನ ಮನಸ್ಸು ಶಾಂತವಾಗಿರ್ಲಿಲ್ಲ. ಯಾಕಂದ್ರೆ ಅವನು ಹುಟ್ಟಾನೆ ಮಹಾತ್ಮ. ಹೊರ ಜಗತ್ತನ್ನು ನೋಡುವ ಹಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಯಾವಾಗಲೂ ಏಕಾಂಗಿಯಾಗಿರಲು ಅವನ ಮನಸ್ಸು ಜಗತ್ತಿನ ದುಃಖ ಮೂಲವನ್ನು ಹುಡುಕಾಡಲು ಒದ್ದಾಡುತ್ತಿತ್ತು. ಒಮ್ಮೆ ಸಿದ್ಧಾರ್ಥ ಪೂರ್ವ ಸೂಚನೆಯನ್ನು ಕೊಡದೆ ಚೆನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟು ಆದಿಯಲ್ಲಿ ಮುದುಕನನ್ನು, ರೋಗಿನನ್ನು, ಶವಯಾತ್ರೆಯನ್ನು ಕಂಡು ವ್ಯಾಕುಲಗೊಳ್ಳುತ್ತಾನೆ. ಚಿಂತಾಕ್ರಾಂತನಾಗಿ ಕುಳಿತು ಆಲೋಚಿಸುವಾಗ ಅವನ ಮುಂದೆ ಸನ್ಯಾಸಿ ಒಬ್ಬ ಬರುತ್ತಾನೆ. ಆ ಸನ್ಯಾಸಿಯನ್ನು ಪ್ರಶ್ನಿಸಿದಾಗ, ಜನನ ಮರಣಗಳುಳ್ಳ ಪ್ರಪಂಚದಲ್ಲಿರುವ ಮಾನವನು ತಿಳಿದು ಕ್ಷಣಿಕ ಸುಖಕ್ಕಾಗಿ ಆಸೆ ಪಟ್ಟು ಸಾಗರದಷ್ಟು ದುಃಖ ಪಡೆದಿದ್ದಿರುವುದನ್ನು ನೋಡಿ ಬೇಜಾರಾಗಿ ಕಾಡು ಮೇಡು ಅಳೆಯುತ್ತಾ ನೆಮ್ಮದಿಯಾಗಿದ್ದೇನೆ.
ನಾನು ಬಂಧು ಬಾಂಧವರು ಸುಖ ಸಂಪತ್ತುಗಳೆಂಬ ವಿಷಯಗಳಿಂದ ದೂರವಾದವನು, ಆತ್ಮ ಸ್ವತಂತ್ರನು. ಭೂಮಿಗೆ ನನ್ನ ಮನೆ, ಆಕಾಶವೇ ನನ್ನ ಹೊದಿಕೆ, ಅನ್ಯದ ಹಂಗಿಲ್ಲದ ಈ ಅರಣ್ಯ ನನ್ನ ವಿಹಾರ ತಾಳ ಎನ್ನುತ್ತಾನೆ. ಆ ಸನ್ಯಾಸಿ ಮಾತುಗಳು ಸಿದ್ಧಾರ್ಥನ ಮನಸ್ಸನ್ನು ಸೂರಗೊಂಡವು. ಅವನ ಮನಸ್ಸು ಶಾಂತವಾಗಿ ಒಂದು ನಿರ್ಧಾರಕ್ಕೆ ಬಂತು. ಈ 4 ದೃಶ್ಯಗಳನ್ನು ಏನಂತ ಹೇಳ್ತಾರಂದ್ರೆ ಮಹಾನ್ ದರ್ಶನಗಳು. ಈ 4 ಏನಂತ ಹೇಳ್ತಾರೆ? ಮಹಾನ್ ದರ್ಶನಗಳು. ಇವನು ಕೂತು ಯೋಚನೆ ಮಾಡ್ತಾನೆ, ಯೌವನ ಶಾಶ್ವತವಲ್ಲ, ಆರೋಗ್ಯ ಶಾಶ್ವತವಲ್ಲ, ಹುಟ್ಟಿನ ಮಗು ಸಾಯಲೇಬೇಕು, ಸಂತೋಷವಾಗಿದ್ದಾನೆ, ಸನ್ಯಾಸಿ ಜೀವನ ಸರಿ ಅನ್ಕೊಳ್ಳುತ್ತಾನೆ. ಜಗತ್ತು ದುಃಖದಿಂದ ತುಂಬಿ ಹೋಗಿದೆ, ಜಗತ್ತು ನನ್ನ ಐಷಾರಾಮಿಯ ಜೀವನದಲ್ಲಿಲ್ಲ. ಜನ ಅಶಾಂತಿ, ಅಜ್ಞಾನ, ಅನಾರೋಗ್ಯಗಳಿಂದ ನರಳುತ್ತಿದ್ದಾರೆ. ಅವನ ಮನಸ್ಸಲ್ಲಿ ಅಂತರ್ಯುದ್ಧ ಶುರುವಾಯಿತು. ಜನ ಮರಣಗಳಿಗೆ, ದುಃಖಗಳಿಗೆ ಕಾರಣವನ್ನು ಹುಡುಕಬೇಕಂತ ಹಂಬಲ ತೀವ್ರ ಆಗುತ್ತದೆ. ತನ್ನ ಸಂಕಲ್ಪ ಸಿದ್ಧಿಗೆ ಇದುವರೆಗೂ ನಡೆಸಿದ ಜೀವನ ಸರಿ ಇಲ್ಲ. ಈ ಬಂಧನದ ಪರಿತ್ಯಾಗ ಮಾಡಿ ಏಕಾಂಗಿಯಾಗಿ ಕಾಡಿನಲ್ಲಿ ಹೋಗುವುದೇ ಸರಿಯಾದ ಮಾರ್ಗವೆಂದು ನಿರ್ಧರಿಸಿದನು. ಸಿದ್ಧಾರ್ಥ ತಂದೆ ಶುದ್ಧೋಧನ ಬಳಿಗೆ ಹೋಗಿ ತಾನು ಸನ್ಯಾಸಿಯಾಗಲಿರುವ ವಿಷಯವನ್ನು ತಿಳಿಸಿ ಅನುಮತಿ ಬೇಡುತ್ತಾನೆ. ಶುದ್ಧೋಧನ ಅನುಮತಿ ನೀಡುವುದಿಲ್ಲ. ಆಗ ಸಿದ್ಧಾರ್ಥ ತನಗೆ ತಂದೆ ಬೇಕಾದ ವಸ್ತುವನ್ನು ಕೊಡಿಸುವುದಾದರೆ ತಾನು ಸಂಸಾರ ಪರಿತ್ಯಾಗ ಮಾಡುವುದಿಲ್ಲ ಎಂದು ಹೇಳಿ ತನ್ನ ಬೇಡಿಕೆಗಳನ್ನು ತಂದೆ ಮುಂದೆ ಇಡುತ್ತಾನೆ. ತನಗೆ ಎಂದೂ ವೃದ್ಧಾಪ್ಯ ಬರಬಾರದು. ಅವ್ರು ಹೇಳ್ತಾರೆ, ಇದೆಲ್ಲ ಇದ್ರೆ ನಾನು ಸಂಸಾರ ಪರಿತ್ಯಾಗ ಮಾಡಲ್ಲ ಅಂತ. ಏನಂತ? ತನಗೆ ಎಂದೂ ವೃದ್ಧಾಪ್ಯ ಬರಬಾರದು, ನಿತ್ಯವೂ ತಾನು ದುಃಖರಹಿತನಾಗಿರಬೇಕು, ತನಗೆ ಮರಣವೇ ಸಂಭವಿಸದೆ ಅಮರಜೀವಿಯಾಗಿರಬೇಕು, ಯಾವ ರೋಗಿ ರುಚಿಗಳು ತನ್ನನ್ನು ಸ್ಮರಿಸಬಾರದು. ಇವುಗಳನ್ನು ತಂದೆ ಕರುಣಿಸಿದರೆ ತಾನು ಅರಣ್ಯ ಗಮನವನ್ನು ಬಯಸುವುದಿಲ್ಲ ಅಂದಾಗ ಶುದ್ಧೋಧನ ಮೂಗನಾಗ್ತಾನೆ. ಕಡೆಗೆ ಯಾರಿಗೂ ಸೂಚನೆ ಕೊಡ್ದಿರಾ ಅರಮನೆಯನ್ನು ಬಿಟ್ಟು ಹೋಗಲು ತೀರ್ಮಾನ ಮಾಡಿಕೊಳ್ಳುತ್ತಾನೆ. ಕೊನೆಯ ಸಲ ಒಂದೇ ಒಂದು ಬಾರಿ ಸುಖ ನಿದ್ರೆಯಲ್ಲಿದ್ದ ಮಗ ಇರ್ತಾನೆ ರಾಹುಲ, ಅವನ ಹೆಂಡತಿ ಯಶೋಧರ ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರ ಮುಖಗಳು ನೋಡಿ ಹೊರಗೆ ನಿಟ್ಟೂರಿಸಿ ಹೊರಗಡೆ ಬರ್ತಾನೆ. ಆಗ ರಾಹುಲನ್ಗೆ ಎಷ್ಟು ವಯಸ್ಸು ಅಂದ್ರೆ 11 ದಿನ. ಈ ಕತೆ ಈ ಇತಿಹಾಸ 2600 ವರ್ಷಗಳ ಹಿಂದೆದ್ದು. ಒಬ್ಬೊಬ್ಬ ಇತಿಹಾಸಕಾರ ಒಂದು ತರ ಬರೀತಾರೆ. ಒಬ್ಬರು 6 ದಿನ ಅಂತ ಹೇಳ್ತಾರೆ, ಒಬ್ರು 9 ದಿನ ಅಂತ ಹೇಳ್ತಾರೆ, ಒಬ್ರು 11 ದಿನ ಅಂತ ಹೇಳ್ತಾರೆ. ಬಟ್ ನಾನು ಓದಿರೋ ಬುಕ್ಕಲ್ಲಿ 11 ದಿನ ಇತ್ತು, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಆವಾಗ ರಾಹುಲನ್ಗೆ 11 ದಿನ ಆಗಿರುತ್ತೆ. ಅರಮನೆಯಿಂದ ಹೊರಬಂದು ತನ್ನ ನೆಚ್ಚಿನ ಸೇವಕನಾದ ಚೆನ್ನನನ್ನು ಎಬ್ಬಿಸಿಕೊಂಡು ಕುಂತಕ ಎಂಬ ಕುದುರೆಯೊಂದಿಗೆ ರಾಜತ್ಯಾಗ ಮಾಡುತ್ತಾನೆ. ಈ ಕುಂತಕ, ಚೆನ್ನ, ಬುದ್ಧ 3 ಜನ ವೈಶಾಖ ಶುದ್ಧ ಹುಣ್ಣಿಮೆ ದಿನವನ್ನೇ ಹುಟ್ಟಿರ್ತಾರೆ. ಈ ರಾಜ ಪರಿತ್ಯಾಗ ಮಾಡುವುದನ್ನು ಮಹಾಪರಿತ್ಯಾಗ, ಮಹಾಪರಿನಿಬ್ಬಾನ, ವಿಷ್ಕ್ರಮಣ ಅಂತ ಪಾಲಿ ಭಾಷೆಯಲ್ಲಿ ಹೇಳ್ತಾರೆ. ಇದರ ಚಿಹ್ನ ಕುದುರೆ, ಜನನ ಚಿಹ್ನ ಕಮಲ, ರಾಜ ಪರಿತ್ಯಾಗ ಚಿಹ್ನ ಬಂದು ಕುದುರೆ. ಅರಣ್ಯ ಕಡೆಗೆ ತಾನೇ ಸ್ವಾರಿ ಮಾಡಿಕೊಂಡು ಚೆನ್ನನ ಜೊತೆಗೆ ಪ್ರಯಾಣ ಬೆಳೆಸುತ್ತಾನೆ. ಇವನು ಬೇಂದ್ರೆ ಆ ಟೈಮಲ್ಲಿ ಬೇಂದ್ರೆ ಏನಂತ ಹೇಳ್ತಾರಂದ್ರೆ, ಅವನು ಮಧ್ಯರಾತ್ರಿಯಲ್ಲಿ ಎದ್ದು ಹೋಗಿದ್ದಾರಲ್ಲ, ಜಗವೆಲ್ಲ ಮಲಗಿರುವಾಗ ಅವನೊಬ್ಬ ಎದ್ದ. ಬೇಂದ್ರ ಅವ್ರು ಹೇಳಿದ್ದದು. ಕ್ಷಮ ಕೇಳಿ ಆಮೇಲೆ ಏನ್ ಮಾಡ್ತಾನೆ, ಅವಾಗ ಮಧ್ಯರಾತ್ರಿ ಆಗುತ್ತೆ, ಇಬ್ಬರು ಕೂತ್ಕೊಂಡು ಹೋಗ್ತಾರೆ. ಇವರು ಕಾಡಿಗೆ ಹೋಗೋಷ್ಟೊಳಗೆ ಬೆಳಗ್ಗೆ ಆಗುತ್ತೆ. ಮಧ್ಯದಾರಿನಲ್ಲಿ ಇಳಿಸಿ ಬಟ್ಟೆಗಳನ್ನು, ರಾಜಭರಗಳನ್ನು ಎಲ್ಲ ಪಾಪ ಚೆನ್ನನ್ ಕೈಗೆ ಕೊಟ್ಟಿ ಕ್ಷಮ ಕೇಳಿ ಸಾಂತ್ವನಗೊಳಿಸಿ ಅವ್ನು ಅಳ್ತಾನೆ. ಯಾರಾದ್ರೂ ಒಪ್ತಾರ? ಯಾರು ಒಪ್ಪಲ್ಲ. ನಾವು ಒಪ್ತೀವ? ಅವನಿಗೆ ಅಳ್ತಾನೆ. ಅವಾಗ ಸಾಂತ್ವನಗೊಳಿಸಿ ರಾಜ ಎನ್ನುವುದು ಯಾರಿಗೆ ಗೊತ್ತಾಗಬಾರ್ದು ಅಂತ ಬಟ್ಟೆಗಳೆಲ್ಲ, ಸನ್ಯಾಸಿ ಬಟ್ಟೆಗಳೆಲ್ಲ ಹಾಕೊಂಡು, ಆಮೇಲೆ ಕ್ಷೇಮ ಸಂದೇಶ ಮನೆಯಲ್ಲಿ ತಿಳಿಸು, ಈ ವಿಷಯ ಹೀಗಿದೆ ಅಂತ ಮನೆಯಲ್ಲಿ ಹೇಳ್ಬಿಡು ಅಂತ ಹೇಳಿ ಚೆನ್ನನನ್ನು
ಅರ್ಧ ದಾರಿಯಿಂದ ವಾಪಸ್ ಕಳಿಸಿ ಸಾಧನ ಸಿದ್ಧಿಗಾಗಿ ಸತ್ಯಾನ್ವೇಷಣಕ್ಕಾಗಿ ಹೊರಡುತ್ತಾನೆ. ಕೂದಲನ್ನು ಬೋಡಿಸಿಕೊಂಡು ಹನುಮ ಅನ್ನೋ ನದಿನಲ್ಲಿ ಸ್ನಾನ ಮಾಡಿ ಕಾಡು ಕಡೆ ಹೋಗ್ತಾನೆ. ಇವನು ಹತ್ತುಕೊಂಡು ಚೆನ್ನ ರಾಜ್ಯಕ್ಕೆ ವಾಪಸ್ ಹೋಗ್ತಾನೆ. ಆಗ ಮಧ್ಯಾಹ್ನ ಆಗಿರುತ್ತೆ. ಅವ್ರು ಮಧ್ಯರಾತ್ರಿಯಲ್ಲಿ ಬಿಡ್ತಾರೆ. ಕಾಡಿಗೆ ಬರೋಷ್ಟ್ರೊಳಗೆ ಬೆಳಗ್ಗೆ ಆಗಿರುತ್ತೆ. ಮತ್ತೆ ಅವನು ವಾಪಸ್ ಹೋಗುವಷ್ಟ್ರೊಳಗೆ ಮಧ್ಯಾಹ್ನ ಆಗುತ್ತೆ. ವಿಷಯ ಎಲ್ಲ ಅವರಿಗೆ ಹೇಳ್ತಾರೆ. ದುಃಖದಿಂದ ಕೂಡಿದ ಸಂಸಾರದಲ್ಲಿ ಮುಕ್ತಿಯ ದಾರಿಯನ್ನು ಹುಡುಕಲು ನಿಸರ್ಗದ ರಹಸ್ಯಗಳನ್ನು ಭೇದಿಸಲು ಸಿದ್ಧಾರ್ಥ ತಪಸ್ಸು, ಯೋಗ ಹಾಗೂ ಧ್ಯಾನ ಮಾಡಲು ಪ್ರಾರಂಭಿಸಿದನು. ಆತ ಭಿಕ್ಷೆ ಬೇಡುತ್ತಾ ಮಗಧರಾಜ್ಯಕ್ಕೆ ತೆರಳಿದನು. ಆಗ ಜನ ಅವನ ತೇಜಸ್ಸಿಗೆ ಆಕರ್ಷಿತರಾದರು. ರಾಜ್ಯದಲ್ಲಿ ಹೊಸ ಸನ್ಯಾಸಿ ಬಂದ ಸುದ್ದಿ ರಾಜ ಬಿಂಬಿಸಾರನಿಗೆ ಗೊತ್ತಾಗುತ್ತೆ. ಮಗಧ ರಾಜ್ಯಕ್ಕೆ ರಾಜ ಬಿಂಬಿಸಾರ, ಅವನಿಗೆ ಗೊತ್ತಾಗುತ್ತೆ. ಅವರೇ ಖುದ್ದಾಗಿ ಬರ್ತಾರೆ. ಪಾಪ ಅವರೇ ಖುದ್ದಾಗಿ ಬಂದು ಸಿದ್ಧಾರ್ಥನನ್ನು ಏಕಾಂತದಲ್ಲಿ ಒಪ್ಪಿಸ್ಬಿಡಕ್ಕೆ, ಮತ್ತೆ ವಾಪಸ್ ಹೋಗು ಅಂತ ಹೇಳಕ್ಕೆ ಏಕಾಂತದಲ್ಲಿ ಭೇಟಿಯಾದನು. ಅವನು ರಾಜಕುಮಾರನ ಪದವಿ ಬಿಟ್ಟು ಸನ್ಯಾಸಿಯಾಗಿದ್ದಕ್ಕೆ ಕಳವಳ ವ್ಯಕ್ತಪಡಿಸಿದನು. ರಾಜ್ಯಭೋಗದ ಸುಖ ಕೊಡಲು ಮುಂತಾದನು. ಆದ್ರೆ ಸಿದ್ಧಾರ್ಥ ಅದನ್ನು ನೇರವಾಗಿ ನಿರಾಕರಿಸಿದನು. ತನಗೆ ಮುಕ್ತಿಯ ಮಾರ್ಗ ಸಿಕ್ಕಿದ ನಂತರ ಮೊದಲು ಬಿಂಬಿಸಾರನಿಗೆ ಬೋಧನೆ ಕೊಡ್ತೀನಿ ಅಂತ ಅಲ್ಲಿಂದ ಹೊರಟೋದನು. ಮಗಧ ರಾಜ್ಯದಲ್ಲಿ ಸಿದ್ಧಾರ್ಥ ಸಂಚರಿಸುವಾಗ ಬಲಿ ಕೊಡಲು ತಂದಿದ್ದ ಕುರಿ ಮರಿ ಕಂಡು ಅವನ ಮನಸ್ಸು ಮಲಮಲ ಮರಗಿತು. ಅದಕ್ಕಾಗಿ ಆತ ಪ್ರಾಣಿ ಬಲಿಯನ್ನು ನಿರೋಧಿಸಿದನು. ಮೂಢನಂಬಿಕೆಗಳನ್ನು ಖಂಡಿಸಿದನು. ಜಾತಿ ಮತೆಯ ಅಜ್ಞಾನ, ದುಃಖ ಹಾಗೂ ಅಂಧಕಾರದಲ್ಲಿ ಮುಳುಗಿದ ಸಮಾಜದ ಕಣ್ತೆರೆಸಲು ಪ್ರಯತ್ನಿಸಿದನು. ಅವನನ್ನು ನೋಡಿ ಕೆಲವರು ಸಾಧುಗಳು ಅವನ ಶಿಷ್ಯರಾದರು. ಈಗ ಇವನು ಹುಡುಕ್ಬೇಕಂತ ಬಂದಿದ್ದಾರಲ್ಲ, ದುಃಖ ನಿವಾರಣೆ ಹುಡುಕ್ಬೇಕಂತ ಬಂದಿದ್ದಾನೆ. ಅವ್ರಿಗೆ ಗುರುಗಳು ಬೇಕೇ ಬೇಕು. ಗುರುಗಳಕ್ಕೋಸ್ಕರ ಅವರು ಹುಡುಕ್ತಾರೆ. ಹುಡುಕಿದಾಗ ಅವನಿಗೆ ಕಪಿಲವಸ್ತು ಬಿಟ್ಟು ವೈಶಾಲಿ ನಗರಕ್ಕೆ ಬರ್ತಾನೆ. ಮೊದಲ ಗುರುಗಳ ಕಡೆ ಹೋಗ್ಬೇಕು, ಅವ್ರ ಹತ್ರ ಶಿಕ್ಷಣ ತಕೋಬೇಕು ಅನ್ನೋ ಉದ್ದೇಶದಿಂದ ಗುರುಗಳ ಕಡೆ ಹೋಗ್ತಾನೆ. ಆರಾಡ ಕಲಾಮ ಅವ್ರ ಹೆಸರು. ವೈಶಾಲಿನಲ್ಲಿ ಆರಾಡ ಕಲಾಮ ಅನ್ನೋ ಗುರು ಇರ್ತಾರೆ. ಅವರು ಸಾಂಖ್ಯಶಾಸ್ತ್ರದಲ್ಲಿ ಬಹಳ ಪ್ರವೀಣರು. ಅವರು ಸುಬೋಧನ ಮಹಾರಾಜನಿಗೆ ಕೂಡ ಗುರುವಾಗಿರ್ತಾರೆ. ನಾನು ಮನೆ ಬಿಟ್ಟು ಸನ್ಯಾಸಿಯಾಗಿ ಬಂದಿದ್ದೇನೆ. ನನಗೆ ಸಾಂಖ್ಯಶಾಸ್ತ್ರ ಕಲಿಸಿ ಜನರ ನೋವನ್ನು ಹೇಗೆ ತೆಗೆಸಬೇಕಂತ ಬಂದಿದ್ಯಾ? ಆ ಔಷಧಿ ನನ್ನ ಹತ್ರ ಇಲ್ಲ ಹೇಳ್ತಾರೆ ಅವರು, ಪಾಪ ಗುರುಗಳು. ನನಗೆ ಗೊತ್ತಿರೋ ಸಂಖ್ಯಾಶಾಸ್ತ್ರ ಹೇಳ್ಕೊಡ್ತೀನಿ, ಬೇಕಾದ್ರೆ ಕಲಿ. 2 ತಿಂಗಳು ಕಲಿತಾನೆ. ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸಾಂಖ್ಯಶಾಸ್ತ್ರ ನನಗೆ ಜ್ಞಾನ ಕೊಡುತ್ತೆ ಹೊರತು ನೋವನ್ನು ತೆಗೆಯಕ್ಕೆ ಪರಿಹಾರ ಕೊಟ್ಟಿಲ್ಲ. ಅಲ್ಲಿಂದ ರಾಜಗೃಹಕ್ಕೆ ಹೋಗ್ತಾನೆ. ಯೋಗಗುರು ರುದ್ರಕ ರಾಮಪುತ್ರ ಗುರುಗಳ ಹತ್ರ ಹೋಗಿ ಶಿಷ್ಯತ್ವ ಮಾಡ್ತಾನೆ. ಯೋಗಶಾಸ್ತ್ರದಲ್ಲಿ ಪ್ರವೀಣನಾದ. ಯೋಗದಿಂದ ಚಿತ್ತವೃತ್ತಿ ನಿರೋಧನ ಅಂತ ಮನಸ್ಸು ಶಾಂತಿ ಆಗುತ್ತೆ ಹೊರತು ಅವನಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ನಾನು ಸಂತೋಷಕ್ಕೋಸ್ಕರ ಬಂದಿಲ್ಲ, ದುಃಖಕ್ಕೆ ಕಾರಣ ಏನು ಅಂತ ಕಂಡಿಡಿಯಕ್ಕೆ ಬಂದೆ. ನಾನು ಸಂತೋಷಕ್ಕೋಸ್ಕರ ಬಂದಿಲ್ಲ, ದುಃಖಕ್ಕೆ ಕಾರಣ ಏನು ಅಂತ ಕಂಡಿಡಿಯಕ್ಕೆ ಬಂದಿದ್ದೆ. ಅಲ್ಲಿಂದ 2 ತಿಂಗಳು ಕಳೀತಾನೆ. ಅಲ್ಲಿಂದ ಮತ್ತೆ ಹೋಗ್ತಾನೆ. ಅವನಿಗೆ ಈಗ ಮನಸ್ಸಲ್ಲಿ ನಾನು ಹಾಕಿರೋ ಪ್ರಶ್ನೆಗಳಿಗೆ ನಾನೇ ಉತ್ತರ ಹುಡುಕೋಬೇಕು ಅಂತ ದೃಢ ನಿಶ್ಚಯ ಮಾಡಿಕೊಂಡು 6 ವರ್ಷ ದೇಹದಂಡನೆ ಮಾಡ್ತಾನೆ. ದೇಹದಂಡನೆ ಅಂದ್ರೆ ಏನಂದ್ರೆ, ಒಂದು ಕಾಲು ಹಕ್ಕು ಅನ್ನ ತಿನ್ನೋದು, ಗಾಲಿನೇ ಆಹಾರವಾಗಿ ತಕೊಳ್ಳೋದು, ತಪಸ್ಸು ಮಾಡೋದು, ಇದೆಲ್ಲ ಇವಳ ಸಾಧನೆಗಳೆಲ್ಲ ನೋಡಿ 5 ಜನ ಶಿಷ್ಯರು, ಪರಿವ್ರಾಜಕರು ಅಂತಾರೆ ಸನ್ಯಾಸಿಗಳನ್ನು, 5 ಜನ ಶಿಷ್ಯರು, ವಾಷ್ಮ, ಮಹಾನಾಮ, ಕೌಂಟಿನ್ಯ, ಅಶ್ವಜಿತ್, ಭದ್ರಿಕಾ ಅನ್ನೋ 5 ಜನ ಬೌದ್ಧ ಪರಿವ್ರಾಜಕರು ಇವರಿಗೆ ಶಿಷ್ಯರಾಗ್ತಾರೆ. ಈಗ ಇವನು ಈಗ ಮಾಡಿದ್ರೆ ಏನೋ ತಿನ್ನಿಲ್ಲ ಅಂದ್ರೆ ಏನಾಗುತ್ತೆ ಶರೀರ? ಉದ್ದು ಕಾಲ ದಾನ, 4 ಕಾಲ ಅನ್ನ ಹಾಗ ತಿನ್ನೋವನು. ಅವನು ದೇಹವನ್ನು ದಂಡಿಸಿ ಶರೀರ ಏನಾಯ್ತು ಗೊತ್ತಾ? ಹೊಟ್ಟೆ ಮುಟ್ಟಿದ್ರೆ ಬೆನ್ನು ಸಿಕ್ಕುತ್ತೆ. ಆಮೇಲೆ ಶರೀರ ಎಲುಬಿನ ಗೂಡ ಆಗ್ಬಿಡುತ್ತೆ. ಒಂದ್ ದಿವಸ ಏನಾಗ್ತಾನೆ, ನಡ್ಕೊಂಡು ಹೋಗ್ತಾ ಇರ್ತಾನೆ, ಬಿದ್ದೋಗ್ತಾನೆ. ಆವಾಗ ಅಲ್ಲಿ ಮೇಕೆ ಕಾಯೋನ ಇರ್ತಾನೆ.
ಅವನು ಇವನು ಬಾಯಿ ಅಗಲ ಮಾಡಿ ಮೇಕನ್ ತಂದು ಹಾಲು ಒಳಗಡೆ ಇರ್ತಾನೆ. ಆವಾಗ ಸ್ವಲ್ಪ ಇವನಿಗೆ ಜೀವ ಬರ್ಲಂಗಾಯ್ತು, ಜೀವ ಬಂದಂಗಾಯ್ತು. ಇವನಿಗೆ ಆಗ ಗೊತ್ತಾಗುತ್ತೆ ಶರೀರ ದಂಡನೆ ಸರಿ ಇಲ್ಲ, ನಿಸರ್ಗಕ್ಕೆ ವ್ಯತಿರೇಕವಾಗಿ. ನಿಸರ್ಗಕ್ಕೆ ಅಂದ್ರೆ ನಾವು ಶರೀರ ಪಡ್ಕೊಂಡು ಬಂದಿದ್ವಿ, ಇದಕ್ಕೆ ಆಹಾರ ಹಾಕ್ಲೇಬೇಕು. ಉಪವಾಸ ಅದೆಲ್ಲ ಇದ್ರೆ ಶರೀರ ತಡ್ಕೊಳ್ಳಲ್ಲ. ಅದರಿಂದ ನಿಸರ್ಗಕ್ಕೆ ವ್ಯತಿರೇಕವಾಗಿ ಹೋಗಬಾರದು. ದೇಹವನ್ನು ನಿಸರ್ಗ ಪ್ರಕಾರ ಮೇಂಟೈನ್ ಕೊಳ್ಳುತ್ತಿದ್ದರೆ ಅನುಕೂಲ ಬಿಟ್ಟು ಅನಾನುಕೂಲ ಆಗುತ್ತೆ ಅಂತ ಭಿಕ್ಷಾಟನಕ್ಕೆ ಹೋಗ್ತಾರೆ. ಇದು ನೋಡಿ ಆ 5 ಜನ ಶಿಷ್ಯರು, ಇವನೇನು ಒಳ್ಳೆ ಗುರು ಅನ್ಕೊಂಡು ನಾವು ಬಂದಿದ್ವಿ, ಇವನೇನು ಬೂಟಾಟಕ ಸನ್ಯಾಸಿ ಇದ್ದಂಗಿದ್ದಾನೆ, ಇವನೇನು ತಪಸ್ಸು ಬಿಟ್ಟು ಮತ್ತೆ ಭಿಕ್ಷಾಟನಕ್ಕೆ ಹೋಗ್ತಾ ಇದ್ದಾನಲ್ಲ, ಇವನೇನ್ ಕಂಡಿಡಿತಾನೆ ಅಂತ ಬಿಟ್ಟು ಹೋಗ್ತಾರ. ಆಮೇಲೆ ಇವನೇನ್ ಮಾಡ್ತಾನೆ, ನಾನು ಜ್ಞಾನ ಸಿಕ್ಬೇಕಂತ ಒದ್ದಾಡುತ್ತಾ ಇದ್ದೀನಿ, ಇದು ನಾನು ಹೋಗೋ ಹಾದಿ ಸರಿ ಇಲ್ಲ, ಬಹುಶಃ ನಾನು ಹೋಗೋ ಹಾದಿ ಸರಿ ಇಲ್ಲ, ಧ್ಯಾನದಿಂದ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನು ಉರುಮೇಳ, ಗಯಾದಲ್ಲಿರುತ್ತೆ ಈ ಉರುಮೇಳ ಅನ್ನೋ ಗ್ರಾಮ, ಅಲ್ಲಿ ಹೋಗಿ ನಿರಂಜನ ನದಿ ಅದರಲ್ಲಿ ಸ್ನಾನ ಮಾಡಿಬಿಟ್ಟು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಳ್ತಾನೆ. ಏನ್ ಅನ್ಕೊಳ್ತಾನೆ ಗೊತ್ತವನು, ಅದನ್ನ ಮಾಡ್ಬಿಟ್ಟು ನನಗೆ ಜ್ಞಾನೋದಯ ಆಗೋವರೆಗೂ ನಾನು ಹೇಳಲ್ಲ, ನನ್ನ ಮೂಳೆಗಳು ಪುಡಿ ಪುಡಿ ಆಗ್ಲಿ, ನಮ್ಮ ಚರ್ಮ ಉರಿದಾದ್ರೂ ಹೋಗ್ಬಿಡಿ, ಚರ್ಮ ಹೋದರೂ ಪರವಾಗಿಲ್ಲ. ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಳ್ತಾನೆ, ಧ್ಯಾನ ಮಾಡಿ ಕೂತ್ಕೊಳ್ತಾನೆ. ಆಗ ಒಬ್ಬ ಹುಡುಗಿ, ಶ್ರೀಮಂತ ವ್ಯಾಪಾರದ ಮಗಳು ಸುಜಾತ ಅನ್ನೋಳು, ಒಬ್ಬ ದೊಡ್ಡ ಪಾತ್ರೆಯಿಂದ ಪಾಯಸ ತಗೊಂಡು ಬಂದು ಆ ಬೋಧಿ ವೃಕ್ಷದ ಹತ್ರ ಇರ್ತಾರೆ. ಅಲ್ಲಿ ಏನು ಆಚಾರ ಇರುತ್ತೆ, ಈಗ ನಮಗ್ ಕೂಡ ಅಷ್ಟೇ, ವೀರಾಸುರದಲ್ಲಿ ಕೂಡ ಹೋಗಿ ಏನಾದ್ರೂ ಅರಿಕೆ ಇದ್ರೆ ಅಲ್ಲಿ ಕಟ್ಬಿಡ್ತಾರೆ. ಯಾಕೆ ಅಷ್ಟುವರೆಗೆ ಕೋಟ್ಲಿಕ್ಕೆ ಹೋದ್ರೇನೋ ಅವ್ರೇನೋ ಒಂದು ದಾರ ಕಟ್ಟಿ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಒಂದು ಆಚಾರ ಇರುತ್ತೆ, ಋಷಿಗಳಿಗೆ ಪೂಜೆ ಮಾಡೋದು, ಅರಿಕೆ ಹೊತ್ಕೊಳ್ಳೋದು. ಇವಳು ಅರಿಕೆ ಹೊತ್ಕೊಂಡಿರ್ತಾಳೆ, ಏನಂತ, ಮದುವೆ ಆದ್ರೆ ನಿಮ್ಗೆ ಪೂಜೆ ಮಾಡಿ ಪಾಯಸ ಕೊಡ್ತೀನಿ ಅಂತ. ಅದಕ್ಕೋಸ್ಕರ ಮದುವೆ ಆಗಿರುತ್ತೆ. ಪಾಪ ಪಾಯಸ ಪಾತ್ರ ತಂದು ಅಲ್ಲಿ ಇಕ್ತಾಳೆ. ಅವಳು ನೋಡ್ತಾಳೆ, ಇದೇನು ಇವತ್ತು ಬೋಧಿ ವೃಕ್ಷ ಹೋಗಿ ಮನುಷ್ಯ ವೃಕ್ಷ ಆಗ್ಬಿಟ್ಟಿದೆ. ಬುದ್ಧ ಇರ್ತಾರಲ್ಲ ಅಲ್ಲಿ ಕೂತ್ಕೊಂಡಿರ್ತಾನೆ, ಅವನಿಗೆ ಮುಖ ಇರುತ್ತಂತೆ ಅಷ್ಟು ತೇಜವಂತವಾಗಿ, ವಿಶೇಷವಾದ ಅಲೌಕಿಕ ಕಾಂತಿ ಇರುತ್ತೆ. ನೋಡ್ತಾಳೆ ಇವಳು, ಅವನು ಕಣ್ಣು ತೆಗೆದು ನೋಡ್ತಾನೆ, ಇವಳು ಬಂದಿರೋದು, ನನಗೆ ಭಿಕ್ಷಾ ತಂದಿದ್ಯಾ ನೀನು ಅಂತ ಆ ಪಾತ್ರೆ ತಕೊಂಡು ಗಡಗಡ ಕುಡ್ದು ಬಿಡ್ತಾನೆ. ಆವಾಗ ಅವಳು ಹೇಳ್ತಾಳೆ, ನಾನು ನಿಮ್ಗೆ ಭಿಕ್ಷಾ ತಂದಿಲ್ಲ, ನೈವೇದ್ಯ ತಂದಿದ್ದೀನಿ ಅಂತ ಹೇಳ್ತಾಳೆ. ಸರಿ, ಜ್ಞಾನೋದಯಕ್ಕೆ ಮುಂಚೆ, ಜ್ಞಾನೋದಯಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ತಕೊಂಡಿರೋ ಭಿಕ್ಷೆ ಸುಜಾತ ಕೊಟ್ಟಿದ್ದೆ, ಪಾಯಸನೇ. ಆಮೇಲೆ ಇವನು ನಿಧಾನಕ್ಕೆ ಧ್ಯಾನಕ್ಕೆ ಇಳಿದ, ಆಳಕ್ಕೆ ಇಳಿದ, ಮನಸ್ಸು ಹತೋಟಿಗೆ ಬಂತು, ಧ್ಯಾನ ಮಾಡ್ತಾನೆ ಜ್ಞಾನೋದಯಕ್ಕೋಸ್ಕರ. ದುಃಖಕ್ಕೆ ಕಾರಣವೇನು ಅಂತ ಹುಡುಕಿದ, ಸರ ಅಂತ ಅವನಿಗೆ ಉತ್ತರ ಸಿಕ್ತು. ಮನಸ್ಸು ಖಾಲಿ ಆಯಿತು. ಆಗ ಬೆಳಗ್ಗೆ ಬೆಳದಿಂಗಳು 47 ದಿನ ಸತತವಾಗಿ ಧ್ಯಾನ ಮಾಡಿ 48ನೇ ದಿನ ಜ್ಞಾನೋದಯ ಪಡ್ಕೊಂಡ. ಆಗ ವೈಶಾಖ ಶುದ್ಧ ಹುಣ್ಣಮಿ. ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ, ಲೋಕದ ನೆಲೆಯಲ್ಲದ್ದು ಲೋಕೋತ್ತರನಾದ. ಸಿದ್ಧಾರ್ಥ ಆಗಿರೋವನು ಬುದ್ಧನಾಗ್ತಾನೆ. ಲೋಕದಲ್ಲಿ ಅಂದ್ರೆ ಈ ಪ್ರಪಂಚದಲ್ಲಿ ಇರೋನು ಲೋಕನೇ ಮನನ ಮಾಡೋ ತರ ಆಗ್ಬಿಡ್ತಾನೆ. ಆಮೇಲೆ ಇದ್ದವನು ಇಲ್ಲದವನಾದ, ಅಂದ್ರೆ ಈ ಶರೀರ ಸಮಾಧಿ ಸ್ಥಿತಿಗೆ ಹೋದಾಗ ಶರೀರ ಇದ್ದಕ್ಕೆ ಇರಲ್ಲ, ಅವ್ರಿಗೆ ಇಲ್ಲದವನಾದ. ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ. ಜ್ಞಾನದ ಬಗ್ಗೆ ಹೇಳ್ತಾರೆ, ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ, ಲೋಕದ ನೆಲೆಯಲ್ಲಿ ಇದ್ದವನು ಲೋಕೋತ್ತರನಾದ, ಇಲ್ಲದವನಾದ. ವೇದಾಂತದಲ್ಲಿ ಇದನ್ನು ನಿರ್ವಿಕಲ್ಪ ಸಮಾಧಿ ಅಂತಾರೆ. ಆ ಸಮಾಧಿ ಆಗಬೇಕಾದರೆ ರೂಪ, ಮನಸ್ಸು, ಆಕಾರಗಳ ದ್ವಂದ್ವಗಳನ್ನು ಮೀರಿ ಪ್ರಜ್ಞೆಯನ್ನು ದಾಟಿ ಅತ್ಯಂತ ಉನ್ನತ ಮಟ್ಟಕ್ಕೆ ನೆಗೆದಾಗ ಮಾತ್ರ ಈ ನಿರ್ವಿಕಲ್ಪ ಸಮಾಧಿ ಆಗುತ್ತೆ. ಇದು ವಿವೇಕಾನಂದ ಅವ್ರಿಗೆ ಕೂಡ ಆಗಿದೆ ಅಂತ, ಈ ತರ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಇವರಿಗೆಲ್ಲ ಆಗಿದೆ. ಅಲ್ಲಿ ವ್ಯಕ್ತಿತ್ವ ಇರಲ್ಲ, ಅಂದ್ರೆ ನಾನು ಅನ್ನೋದು ಇರಲ್ಲ, ಕೇವಲ ಶುದ್ಧ ಅಸ್ತಿತ್ವ ಮಾತ್ರ ಇರುತ್ತೆ, ಏನು ಇರಲ್ಲ ಅಲ್ಲಿ. ಅವರ ದೇಹ ಕೂಡ ಗೊತ್ತಾಗಲ್ಲ. ಸಂಬುದ್ಧಿನಾದ, ತಥಾಗತನಾದ, ಬುದ್ಧನಾದ, ಸತ್ಯವನ್ನು ಕಂಡುಕೊಂಡಿದ್ದ.
ಯಾರಿಗಾದ್ರೂ ಈಗ ನಾವೇ ಇದೀವಿ, ಒಂದು ಎಕ್ಸಾಮ್ ಏನಾದ್ರು ಪಾಸ್ ಆದ್ರೆ ಏನೋ ಸಂತೋಷ, ಯಾರಿಗಾದ್ರೂ ಹೇಳ್ಬೇಕಲ್ಲ ಅನ್ಸುತ್ತೆ. ಹಾಗೆ ಇವನ್ಗೆ ಜ್ಞಾನೋದಯ ಆಗಿ ಇದೆಲ್ಲ ಕಂಡಿಡಿತಾನೆಲ್ಲ, ಯಾರಿಗಾದ್ರೂ ಒಬ್ರಿಗೆ ಹೇಳ್ಬೇಕು, ನಾ ಹಂಚ್ಕೋಬೇಕು ಅಂತ ಪಾಪ ಒದ್ದಾಡ್ತಾನೆ. ಆಮೇಲೆ ಆ ಸಂತೋಷವನ್ನು ಬೇರೊಬ್ಬರ ಹತ್ತಿರ ಹಂಚ್ಕೋಬೇಕು ಅನ್ಸುತ್ತೆ. ಗುರುಗಳಕ್ಕೋಸ್ಕರ ನೋಡ್ತಾರೆ. ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ, ದೂರದೃಷ್ಟಿಗಳು ಬಂದಿರುತ್ತೆ, ದೂರದೃಷ್ಟಿಯಿಂದ ನೋಡ್ತಾನೆ. ನೋಡಿದ್ರೆ ಅವರಿಬ್ಬರು ನಿಧನ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ 5 ಜನ ಶಿಷ್ಯರು, ಅವ್ರು ಬಹಳ ಸಮರ್ಥವಂತರು, ಬುದ್ಧಿವಂತರು ಅವರು. ಅವ್ರನ್ನ ಹುಡ್ಕೊಂಡು ಹೋಗ್ತಾನೆ. ಯಾರು? ವಾಷ್ಮ, ಮಹಾನಮ, ಅಶ್ವಜಿತ್, ಭದ್ರಿಕಾ, ಕೌಂಟಿನ್ಯ ಹುಡ್ಕೊಂಡು ಹೋಗ್ತಾರೆ. ಹುಡುಕ್ತಾನೆ ಪಾಪ ಅವ್ರಿಗೋಸ್ಕರ. ಮುದುಕಿ ಒಬ್ಬರು ದಾರಿಯಲ್ಲಿ ಸಿಕ್ಕಿ ಸಾರನಾಥ್ ಕಡೆ ಹೋಗಿದ್ದಾರೆಂದು ಹೇಳುತ್ತಾಳೆ. ಹುಡುಕೊಂಡು ಹೋದ. ಬುದ್ಧನಿಗೆ 5 ಜನ ಶಿಷ್ಯರು ಸಾರನಾಥದಲ್ಲಿ ಸಿಗ್ತಾರೆ. ಅವರು ಇವನು ದೂರದಿಂದ ನೋಡ್ತಾರೆ. ಅರೋ ಇವನ ಮುಖ ಏನು ಇಷ್ಟು ತೇಜಸ್ವಾಗಿದೆ, ನಾವೇನೋ ಇವನು ಬೂಟಾಟಕ ಸನ್ಯಾಸಿ ಅನ್ಕೊಂಡಿದೀವಿ, ಇವನು ಏನು ಬುದ್ಧನಾಗಿದ್ದಾನೆ ಅಂತ ಅನ್ಕೊಳ್ತಾರೆ ಅವರು. ನೋಡಿ, ಗುರುವು ಕೂಡ ಸಮರ್ಥ ಶಿಷ್ಯರು ಬೇಕಂದ್ರೆ ಹುಡುಕೊಂಡು ಹೋಗ್ತಾನೆ. ಅದು ಇಂಥ ವಿಷಯಗಳೆಲ್ಲ ಯಾರಿಗಂದ್ರೆ ಅವ್ರಿಗೆ ಹೇಳಕ್ ಆಗಲ್ಲ. ಅದಕ್ಕೆ ಕೂಡ ಆ ಜ್ಞಾನ ಪಡ್ಕೊಳ್ಳುವಂತ ಸಮರ್ಥತೆ ಅವ್ರಿಗೆ ಕೂಡ ಇರಬೇಕು. ಅದಕ್ಕೋಸ್ಕರ ಗುರು ಕೂಡ ಸಮರ್ಥ ಶಿಷ್ಯರು ಬೇಕಂದ್ರೆ ಹುಡುಕೊಂಡು ಹೋಗಬೇಕಾಗುತ್ತದೆ. ಮೊದಲನೇ ಸಾರಿ, ಒಂದೇ ಒಂದು ಸಾರಿ ಇವರು ಧರ್ಮೋಪದೇಶಗಳು ಮಾಡುತ್ತಾರೆ, ಎಷ್ಟೋ ಮಾಡ್ತಾನೆ. ಆದ್ರೆ ನನಗ್ ಜ್ಞಾನೋದಯ ಆಗಿದೆ ಅಂದ್ರೆ ಏನು ಪ್ರೂಫ್? ಏನು? ಅವ್ರು ಕೇಳ್ತಾರೆ, ನಿನಗ್ ಜ್ಞಾನೋದಯ ಆಗಿದ್ದಕ್ಕೆ ಏನು ಪ್ರೂಫ್ ಅಂದ್ರೆ, ಅವಾಗ ಅವನು ತನ್ನ ಜ್ಞಾನೋದಯ ಅನುಭವ ಹೇಳ್ತಾನೆ. ಒಂದೇ ಒಂದು ಸಾರಿ ಇವ್ರ 5 ಜನಕ್ಕೆ ಮಾತ್ರನೇ ಹೇಳೋದು. ಇವನ್ನಿ ಪ್ರಥಮ ಪಂಚ ಶಿಷ್ಯರು ಅಂತ ಹೇಳ್ತಾರೆ. ಹೇಳ್ತಾನೆ ಅವನ ಅನುಭವ ಹೇಳ್ತಾನೆ. ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋಯಿತು. ಗ್ರಂಥಿಗಳಂದ್ರೆ ಭಾವನೆಗಳು, ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋಯಿತು. ನನ್ನ ಬುದ್ಧಿಯ ಚಿಂತೆಗಳು ದಾಟಿ ಹೋಯಿತು. ಅಂದ್ರೆ ಆಸೆ, ಆಕಾಂಕ್ಷೆ, ಸಂಬಂಧಗಳು ಇವೆಲ್ಲ ದಾಟಿ ಹೋಯಿತು. ಆಮೇಲೆ ಎಲ್ಲ ಕ್ರಿಯೆಗಳು ಒಣಗಿ ಹೋದವು. ಅಂದ್ರೆ ಕ್ರಿಯೆಗಳು ಅಂದ್ರೆ ಏನಿಲ್ಲಿ? ಕರ್ಮ, ದೇಹ, ಬುದ್ಧಿ, ಮನಸ್ಸು ಒಣಗಿ ಹೋದವು. ಮನಸ್ಸು ಯಾವುದನ್ನು ಯೋಚನೆ ಮಾಡುತ್ತವೋ ಅವುಗಳನ್ನ ದಾಟಿ ಹಂತಕ್ಕೆ ಹೋಗಿದ್ದೆ, ನಿಲ್ಲಬಿಟ್ಟಿದೆ ಮನಸ್ಸು ಅವನಿಗೆ. ಅಹಂಕಾರದಿಂದ ಮುಕ್ತಿ ಆಯಿತು. ಮನಸ್ಸಿನಲ್ಲಿ ಅಜ್ಞಾನ, ಅವಿದ್ಯೆ ಹೋಯಿತು. ನನಗೆ ಜಾತಿ ಮತ ಭಾವನೆ ಇಲ್ಲ. ಸಾರನಾಥ್ನಲ್ಲಿ ಧಾರ್ಮಿಕ ಸ್ಥಳದಲ್ಲಿ 5 ಜನ ಶಿಷ್ಯರಿಗೆ ಹೇಳುತ್ತಾನೆ. ಇದರಲ್ಲಿ ಏನಂತ ಕರೀತಾರೆ? ಧರ್ಮಚಕ್ರಗಳ ಪ್ರವರ್ತನ. ಇಲ್ಲ ಅಂದ್ರೆ ಧರ್ಮಚಕ್ರ ತಿರುವಿಕೆ ಅಂತ ಹೇಳ್ತಾರೆ. ಆವಾಗಿನಿಂದ ಧರ್ಮಚಕ್ರ ಅನ್ನೋ ಧರ್ಮ ಚಕ್ರ ತಿರುಗಿದೆ ಅಂತ ಆವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಗ ಶಿಷ್ಯರು ಹೇಳ್ತಾರೆ, ನೀನು ಭಿಕ್ಷೆ ಪಾತ್ರ ಹಿಡ್ಕೊಂಡು ಹೋಗಿದೀಯಲ್ಲ, ಆಗ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಲಿಲ್ಲ. ನೀನು ಬೂಟಾಟಕ ಸನ್ಯಾಸಿ ಅಂತ ನಾವು ಅನ್ಕೊಂಡಿದ್ವಿ, ನೀವು ಇಷ್ಟು ಸಾಧನೆ ಮಾಡ್ತೀವಿ ಅಂತ ನಾವು ಅನ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇದರನ್ನೇ ವಿನಯ ಪಟಕ ಮಹಾವಗ್ಗ ಅಂತ ಹೇಳ್ತಾರೆ ಪಾಲಿ ಭಾಷೆಯಲ್ಲಿ. ಅವನು ಹೇಳ್ತಾನೆ ಮಧ್ಯಮ ಮಾರ್ಗ ಏನು ಅಂತ. ನಿಸರ್ಗಕ್ಕೆ ವ್ಯತಿರೇಕವಾಗಿ ಹೋಗಬಾರದು, ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗುತ್ತೆ ಅಂತ ನಾನು ಭಿಕ್ಷಾಟನಕ್ಕೋಸ್ಕರ ಹೋಗಿದ್ದೀನಿ. ನಾನು ಮಧ್ಯಮ ಮಾರ್ಗ ಕಂಡಿದ್ದು. ತೀರಾ ದೇಹವನ್ನು ದಂಡಿಸಬಾರದು, ತೀರಾ ಸುಖಲೋಲಾಗಿ ಇರಬಾರ್ದು, ದೇಹಕ್ಕೆ ತೀರಾ ಸುಖನೂ ಕೊಡಬಾರ್ದು, ತೀರಾ ದಂಡನೆಯನ್ನು ಕೊಡಬಾರ್ದು, ಮಧ್ಯ ಮಾರ್ಗ ಇರಬೇಕು. ಅವನು ನಾನು ಕಂಡಿದ್ದ ಮಧ್ಯಮ ಮಾರ್ಗವನ್ನು ಹೇಳ್ತೀನಿ ಅಂತ 4-6 ಸತ್ಯಗಳು ಹೇಳ್ತಾನೆ. ಜಗತ್ತು ದುಃಖದಿಂದ ತುಂಬಿದೆ, ಆಸೆಯ ದುಃಖಕ್ಕೆ ಕಾರಣ. ಆಸೆಗಳನ್ನು ಬಿಡುವುದರಿಂದ ದುಃಖವನ್ನು ಕಡಿಮೆ ಮಾಡಬಹುದು. ದುಃಖವನ್ನು ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಈ ಅಷ್ಟಾಂಗ ಮಾರ್ಗಗಳೇ ಧರ್ಮಚಕ್ರಕ್ಕೆ 8 ಕಡ್ಡಿಗಳಿರುತ್ತೆ. ಈ ಅಷ್ಟಾಂಗ ಮಾರ್ಗಗಳೇ ಧರ್ಮಚಕ್ರಕ್ಕೆ 8 ಕಡ್ಡಿಗಳು ಅಂತ ಹೇಳ್ತಾರೆ. ಆ ಅಷ್ಟಾಂಗ ಮಾರ್ಗಗಳು ಯಾವಂದ್ರೆ ಸಮ್ಯಕ್ ದೃಷ್ಟಿ, ಅಂದ್ರೆ ಅಪಕಾರಕ್ಕೆ ಕೂಡ ಉಪಕಾರ ಮಾಡಬೇಕು. ಸಮ್ಯಕ್ ಸಂಕಲ್ಪ, ನಾನು ಯಾರಿಗೆ ಕೆಟ್ಟದ್ದು ಬಯಸುವುದಿಲ್ಲ, ಕೆಟ್ಟದ್ದು ಮಾಡಲ್ಲ, ರಾಗದ್ವೇಷಗಳನ್ನು ಕಡಿಮೆ ಮಾಡ್ಕೊಳ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳೋದು. ಸಮ್ಯಕ್ ವಚನ, ಸುಳ್ಳು ಹೇಳಬಾರದು, ಪರನಿಂದೆ ಮಾಡಬಾರದು, ಸತ್ಯವನ್ನೇ ನುಡಿಯಬೇಕು, ಕಟುವಾಗಿ ಮಾತಾಡಬಾರದು, ಸತ್ಯವನ್ನು ಎಷ್ಟು ಮೃದುವಾಗಿ ಹೇಳ್ಬೋದು ಅಷ್ಟು ಮೃದುವಾಗಿ ಹೇಳಬೇಕು. ಸಮ್ಯಕ್ ಕರ್ಮ, ಪ್ರಾಣಿ ಹಿಂಸೆ ಮಾಡಬಾರದು, ಕಳ್ಳತನ ಮಾಡಬಾರದು. ಸಮ್ಯಕ್ ಜೀವನ, ಹೀನ ವೃತ್ತಿ ಅಂದ್ರೆ ವೇಷ ವೃತ್ತಿ, ಮಾಂಸ ಮಾರ್ಕೊಂಡು ಜೀವನ ಮಾಡೋದು, ಆ ತರ ಹೀನ ವೃತ್ತಿ ಮಾಡಬಾರ್ದು, ಒಳ್ಳೆಯ ವೃತ್ತಿ ಮಾಡಬೇಕು.
ಪರಹಿಂಸೆ, ಪ್ರಾಣಿ ವಧೆಯಿಂದ ಧನ ಸಂಪಾದನೆ ಮಾಡೋನು ಪಾಪಿ. ಸಮ್ಯಕ್ ವ್ಯಾಯಾಮ, ವ್ಯಾಯಾಮ ಅಂದ್ರೆ ಧ್ಯಾನ, ಯೋಗ, ಸದಾ ಸದ್ವಿಚಾರಗಳು ಮಾಡಬೇಕು, ಭಾವನೆ ಸರಿಯಾಗಿ ಇರಬೇಕು. ಸಮ್ಯಕ್ ಸ್ಮೃತಿ, ದುಷ್ಟತನ ಬಿಡಬೇಕು, ಮನಸ್ಸಿನ ದುಷ್ಟತನವನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು, ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಗುರುತಿಸ್ಬೇಕು. ಸಮ್ಯಕ್ ಸಮಾಧಿ, ಸಮಾಧಿ ಸ್ಥಿತಿಗೆ ಬಂದಾಗ ಹಿಂದಿನ ಜನ್ಮಗಳ ನೆನಪುಗಳು, ವೃತ್ತಾಂತಗಳು ನೆನಪಿಗೆ ಬರುತ್ತೆ. ಪಂಚಶೀಲ ತತ್ವಗಳು ಕೂಡ ಹೇಳ್ತಾನೆ ಅವನು. ಯಾವುದೇ ಜೀವಿಗಳನ್ನು ಕೊಳ್ಳದಿರುವುದು ಅಥವಾ ಹಿಂಸೆ ಮಾಡದಿರುವುದು, ನಮ್ಮದು ಆಗದಿರೋ ವಸ್ತುಗಳಂದ್ರೆ ಕದಿಬಾರ್ದು, ಕಳ್ತನ ಮಾಡಬಾರ್ದು, ಶೀಲಹರಣ ಮಾಡದಿರುವುದು, ಸುಳ್ಳನ್ನು ಹೇಳಬಾರದು, ಮಾದಕ ಪಾನೀಯಗಳು ಸೇವಿಸಬಾರದು. ಆವಾಗ ಇವನ ಅನುಭವ, ಇವನ ಬೋಧನೆಗಳೆಲ್ಲ ಇಂದು ಕೇಳಿ 5 ಜನ ಶಿಷ್ಯರು ನಿಂತುಕೊಂಡು ಬುದ್ಧಂ ಶರಣಂ ಗಚ್ಚಾಮಿ ಅಂತಾರೆ. ಗಚ್ಚಾಮಿ ಅಂದ್ರೆ ಅರ್ಥ ಏನಂದ್ರೆ ಸತ್ಯದಿಂದ ನಾವು ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತೇವೆ ಅಂತ. ಪ್ರವಚನಗಳನ್ನು ಕೈಗೊಳ್ಳುವಾಗ ಆತ ವಾಸವಾಗಿದ್ದ ಸ್ಥಳಗಳು ಯಾವುದಂದ್ರೆ ಮೂಲಗಂಧ, ಕುತಿವಿಹಾರ, ಶ್ರವಸ್ತಿ, ಈ ಊರುಗಳಲ್ಲಿ ಹೆಚ್ಚಿಗೆ ಇರೋದು. ಇವೆಲ್ಲ ಬಿಹಾರದಲ್ಲೇ ಇರೋದು. ಬುದ್ಧನ ಬೋಧನೆಗಳು ಉಪನಿಷತ್ತುಗಳಿಗೆ ಬೇರೆಯಾಗಿವೆ. ಉಪನಿಷತ್ತುಗಳು ಅಂದ್ರೆ ಪೂಜೆ, ಯಜ್ಞ, ಯಾಗ ಇವೆಲ್ಲ ಇದೆ. ಆದ್ರೆ ಇವನು ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ. ದುಃಖದ ನಿವಾರಣೆ ಪರಮ ಉದ್ದೇಶ. ನೋವು, ಇವನಿಗೆ ಈ ಉಪನಿಷತ್ತುಗಳು ಅದೆಲ್ಲ ಆಮೇಲೆ ನಂಬಿಕೆ ಇಲ್ಲ. ಅವನಿಗೆ ಇರೋದು ದುಃಖದ ನಿವಾರಣೆ. ದುಃಖದ ನಿವಾರಣೆ ಪರಮ ಉದ್ದೇಶ. ನೋವು, ನರಳಿಕೆ ನಿವಾರಣಕ್ಕೆ ಹೆಚ್ಚಿನ ಬೋಧನೆಗಳು ಕೊಡ್ತಾರೆ. ಆಧ್ಯಾತ್ಮಿಕತೆಯಲ್ಲಿ ಆಗ ತುಂಬಿಕೊಂಡಿರೋ ತಂತ್ರಗಳ ಬಗ್ಗೆ, ಅರ್ಥವಿಲ್ಲದ ಪೂಜಾ ವಿಧಾನಗಳ ಬಗ್ಗೆ ಒಂದು ಸಮದೃಷ್ಟಿ ಇಟ್ಟುಕೊಂಡು ನೋಡಿ ಇವೆಲ್ಲ ತೆಗೆದು ಹಾಕಬೇಕೆಂದು ತೀರ್ಮಾನ ಮಾಡಿದ್ದ. ಇಟ್ ಈಸ್ ಎ ಬ್ಯೂಟಿಫುಲ್ ಸರ್ಜಿಕಲ್ ಆಪರೇಷನ್ ಇವನು ಮಾಡಿದ್ದು. ಅಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ತೆಗೆದು ಬಿಡ್ತಾನೆ. ಅರ್ಥವಿಲ್ಲದ ಪೂಜಾ ವಿಧಾನಗಳನ್ನು ಕಿತ್ತಾಕಬೇಕೆಂದು ಪ್ರಯತ್ನ ಮಾಡಿದ. ತನ್ನ ಬೌದ್ಧ ಧರ್ಮವನ್ನು ನೈತಿಕತೆಯ ನೆಲದ ಮೇಲೆ ಸ್ಥಾಪನಾ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದ. ಇವನು ಹೆಚ್ಚಿಗೆ ಧರ್ಮ ಪ್ರಚಾರ ಮಾಡ್ತಾ ಇದ್ದಿದ್ದು ಕುಶಿನಗರ, ವೈಶಾಲಿ, ರಾಜಗೃಹ, ಶ್ರವಸ್ತಿ. ಈಗ ಇವನು ಈ ತರ ಬೌದ್ಧ ಪ್ರಚಾರ ಮಾಡ್ತಾ ಹೋಗ್ತಾನೆ. ರಾಜಗೃಹದಲ್ಲಿ ಬೌದ್ಧ ಧರ್ಮೋಪದೇಶ ಮಾಡ್ತಾ ಇರ್ತಾನೆ. ಆವಾಗ ಉದಾಯಿ ಅನ್ನೋ ಹುಡುಗ, ಕಪಿಲವಸ್ತು ದೇಶ ಹುಡುಗ, ನಮ್ಮ ಬುದ್ಧನಿಗೆ ಗೊತ್ತಾಗಿರೋವನೇ. ಅವನು ರಾಜಗೃಹಕ್ಕೆ ಬಂದು ಬುದ್ಧನನ್ನು ನೋಡ್ತಾನೆ. ನೋಡಿ ಹೋಗಿ ಕಪಿಲವಸ್ತುಕ್ಕೆ ಹೋಗಿ ಶುದ್ಧೋಧನಿಗೆ ಹೇಳ್ತಾನೆ, ನಿಮ್ಮ ಮಗ ಸಿದ್ಧಾರ್ಥ ಬುದ್ಧನಾಗಿದ್ದಾನೆ, ಏನು ಜನಮನ್ನನೆ, ಜಗತ್ತೇ ಅವನಿಗೆ ಮನ್ನಣೆ ಕೊಡ್ತಾ ಇದೆ ಅಂತ. ಅವನಿಗೆ ಸಂತೋಷ ಆಗುತ್ತೆ ಶುದ್ಧೋಧನಿಗೆ. ಅವನು ಹಾಗಾದ್ರೆ ಹೋಗಿ ನಮ್ಮ ಕಪಿಲವಸ್ತು ಬಾ ಅಂತ ಕರಿಯಪ್ಪ ಅಂತ ಹೇಳ್ತಾನೆ. ಮತ್ತೆ ಹೋಗ್ತಾನೆ ಉದಾಯಿ, ಹೋಗಿ ಕರ್ಕೊಂಡು ಬರ್ತಾನೆ. ಇವನು ಹೇಳ್ತಾನೆ, ಈಗ ನಿಮ್ಗೆ ಶುದ್ಧೋಧನ ಮಹಾರಾಜ ಆಹ್ವಾನ ಕೊಟ್ಟಿದ್ದಾರೆ, ನೀವು ಕಪಿಲವಸ್ತು ಬರ್ಬೇಕು ಅಂತ. ಆವಾಗ ಆ ಬುದ್ಧ ಹೇಳ್ತಾನೆ, ಈಗ ಚಾತುರ್ಮಾಸ ನಡೀತಾ ಇದೆ, ಚಾತುರ್ಮಾಸ ಆದ್ಮೇಲೆ ನಾನು ಬರ್ತೀನಿ. ಸರಿ, ಚಾತುರ್ಮಾಸ ಆದ್ಮೇಲೆ ಬರ್ತಾನೆ. ಯಾರು? ಬುದ್ಧ. ಎಲ್ಲಿ ಬಂದ್ರೆ ಸೀದಾ ಇಲ್ಲಿ ಬರಲ್ಲ, ಯಾರಿಗೆ? ಅರಮನೆಗೆ. ನೆಗ್ರೋಧವನ ಅಂತ ಆಲದ ಮರ ಇರೋವನ ಇರುತ್ತೆ, ಅಲ್ಲಿ ವ್ಯವಸ್ಥೆ ಮಾಡ್ತಾನೆ ಶುದ್ಧೋಧನ. ಬರಲ್ಲ ಶ್ರೀಜಿಯಾಗಿ ಸನ್ಯಾಸಿಗಳು ಅರಮನೆಗೆ ಬರಲ್ಲ. ಅವರು ನೆಗ್ರೋಧವನ ಆಲದ ಮರಗಳಿರೋ ದೊಡ್ಡ ವನದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಬೌದ್ಧ ಸಂಘದ ಜೊತೆ ಅಂದ್ರೆ ಸನ್ಯಾಸಿಗಳ ಜೊತೆ ಅಲ್ಲೇ ವಾಸ ಮಾಡ್ತಾನೆ. ಸರಿ, ಆಮೇಲೆ ಕರೀತಾರೆ ಅಲ್ಲಿ ಕರೆದ್ರೆ ಬುದ್ಧ ಕಪಿಲವಸ್ತುಕ್ಕೆ ಬರ್ತಾನೆ. ಆಮೇಲೆ ಚಾತುರ್ಮಾಸ ಆಮೇಲೆ ಬರ್ತಾನೆ. ನೀವೇ ಯೋಚನೆ ಮಾಡಿ, ಬರ್ತಾನೆ. ಆಮೇಲೆ ಕರೀತಾರಲ್ಲ ಅವಾಗ ಬರ್ತಾನೆ. 10 ವರ್ಷ ಆಯ್ತು ಅವನ ರಾಜ್ಯ ಬಿಟ್ಟು, ಅವಾಗ 10 ವರ್ಷ ಆಯ್ತು. ಹೇಗೆ ನಾವೇ ನೋಡಿ, ಏನಾದ್ರೂ ನಮ್ ತವ್ರ ಮನೆಗೆ ಹೋಗ್ಬೇಕಂದ್ರೆ ಹೋಗುವಾಗ ಎಷ್ಟು ಸಂತೋಷ ಆಗುತ್ತೆ, ಪ್ರತಿಯೊಂದು ಜ್ಞಾಪಕ ಬರ್ತದೆ. ಚಿಕ್ಕ ವಯಸ್ಸಲ್ಲಿ ನಾವು ಹೇಗಿದ್ವಿ, ಎಲ್ಲ 10 ವರ್ಷ ಆದ್ಮೇಲೆ ಬರ್ತಾರೆ. ಅವನಿಗೆ ಹಳೆ ನೆನಪುಗಳೆಲ್ಲ ಬರುತ್ತೆ. ಯಾರಿಗೆ? ಬುದ್ಧನಿಗೆ. ಮಗ ಕಪಿಲವಸ್ತುಗೆ ಬಂದಿದ್ದಾನೆ ಅಂದರೆ ಶುದ್ಧೋಧನಿಗೆ ಕುತೂಹಲ, ಸಿಟ್ಟು, ಪ್ರೀತಿ, ಆತಂಕ. ಕುತೂಹಲ ಯಾಕಂದ್ರೆ 10 ವರ್ಷಗಳಾಯ್ತು, ಹೇಗಿದ್ದಾನೋ, ಸನ್ಯಾಸಿಯಾಗಿ ಹೇಗೆ ಕಾಣಿಸ್ತಾನೋ, ಅವನಿಗೆ ಕುತೂಹಲ ಪಾಪ. ಆಮೇಲೆ ಸಿಟ್ಟು, ಕೇಳದೆ ಮನೆ ಬಿಟ್ಟು ರಾತ್ರಿ ಹೋಗ್ಬಿಟ್ಟ.
ಹೆಂಡತಿ ಮಕ್ಕಳು ಬಿಟ್ಟು ಹೋದ. ಹೆಂಡತಿ ಕೂಡ ಏನು ಹೇಳಲಿಲ್ಲ, ಸಿಟ್ಟು. ಆಮೇಲೆ ಪ್ರೀತಿ, ಯಾಕಂದ್ರೆ ಮಗ ಹೇಗಿದ್ರೇನು ಮಗಾನೇ ಅಲ್ವಾ, ಬುದ್ಧ ಆದ್ರೇನು ಏನು, ಸನ್ಯಾಸ ಆದ್ರೇನು ಏನಾದ್ರೂ ಪಾಪ ಮಗಾನೇ. ಅವನ್ನೇ ಏನಾದ್ರೂ ಮಗ ಆಗಲ್ವಾ, ಹೇಗಾದ್ರೂ ವಾತ್ಸಲ್ಯ, ಮಗನನ್ನು ಮುಟ್ಟುಕೋಬೇಕನು, ಆಲಿಂಗನ ಮಾಡ್ಕೋಬೇಕನ್ನೋ ಆಸೆ ಆಗುತ್ತೆ, ಪ್ರೀತಿ. ಆಮೇಲೆ ಆತಂಕ, ಏನ್ ಗೊತ್ತಾ, ಅವನು ಸನ್ಯಾಸಿ ಆಗಿದ್ದಾನೆ, ನಾನು ಹೇಗೆ ಅವನ ರೀತಿ ರಿವಾಜ್ಗಳಿಗೆ ಹೇಗೆ ನಾನು ಅವನ ಹತ್ರ ಹೇಗೆ ಮಾತಾಡ್ಬೇಕು, ಹೇಗೆ ನಾನು ನಡ್ಕೋಬೇಕು ಅಂತ ಆತಂಕ. ಸರಿ, ಇವನು ಯಜ್ಞೋದ್ಭವದಲ್ಲಿ ಇರ್ತಾನೆ. ಆಮೇಲೆ ಸ್ನಾನ ಮಾಡಿಬಿಟ್ಟು ಭಿಕ್ಷಾಟನಕ್ಕೆ ಹೋಗ್ತಾನೆ. ಇದು ಗೊತ್ತಾಗುತ್ತೆ ಶುದ್ಧೋಧನಕ್ಕೆ. ನೀವೇ ನೋಡಿ, ನಮ್ಮ ಮಗನ ಯಾರಾದರೂ ನಮ್ಮ ರೋಡಲ್ಲಿ ಯಾರಾದ್ರು ಭಿಕ್ಷಕ್ಕೆ ಹೋದ್ರೆ ನಮ್ಗೆ ಹೇಗಿರುತ್ತೆ. ಇವನು ಹೇಗಿದ್ರೇನು ರಾಜ, ಅವನಿಗೆ ಹೇಗಿದ್ರೇನು ರಾಜಸ ಗುಣ ಇರ್ಲೇ ಇರುತ್ತೆ ಅಲ್ವಾ. ಪಾಪ ಭಿಕ್ಷಾಟನಕ್ಕೆ ನಿಮ್ಮ ಹುಡುಗ ಹೋಗಿದ್ದಾನೆ ಅಂದ್ರೆ ಅವನಿಗೆ ಕೋಪ ಬರುತ್ತೆ. ಓಡಿ ಬಂದು, ಏನೋ ಸಿದ್ಧಾರ್ಥ ಬರ್ತೋಗ್ತಾನೆ, ಬುದ್ಧ ಆಗಿದ್ದಾರೆ ನಮ್ಮ ಮಗ ಅಂತ. ಸಿದ್ಧಾರ್ಥ ಅಂತ ಕರೆಯಬಾರ್ದು ಅನ್ನೋದು ಕೂಡ ಗೊತ್ತಿಲ್ಲ, ಕೋಪ. ಏನೋ ಸಿದ್ಧಾರ್ಥ, ನೀನೇನು ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ತರ್ತಾ ಇದೀಯಾ, ಯಾಕೆ ನಿನಗೆ ನಿಮ್ಮ ಶಿಷ್ಯರಿಗೆ ನಾನು ಊಟ ಹಾಕೋ ಶಕ್ತಿ ನನಗಿಲ್ವಾ, ನಮ್ಮ ವಂಶಕ್ಕೆ ಯಾಕೆ ಇಷ್ಟು ಕೆಟ್ಟ ಹೆಸರು ತರ್ತಾ ಇದೀಯಾ, ಆಮೇಲೆ ನಮ್ಮ ಶಾಕ್ಯ ವಂಶದಲ್ಲಿ ಯಾರಾದ್ರೂ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿದ್ದಾರ ಅಂತ ಹೇಳ್ತಾನೆ. ಹೇಳಿದ್ರೆ ಆವಾಗ ನಗ್ತಾನೆ ಬುದ್ಧ. ಹೇಗಿದ್ರೇನು ಬುದ್ಧತ್ವ ಅಲ್ವಾ ಪಾಪ ಒಂದು. ನಕ್ಕೊಂಡು ಹೇಳ್ತಾನೆ, ನನಗೆ ವಂಶ ಎಲ್ಲಿದೆ, ನಾನು ಯಾವಾಗ ಹೊರಗೆ ಪ್ರಪಂಚಕ್ಕೆ ಬಂದಿದ್ದೀನೋ ಆವಾಗ ಮನೆ ಇಲ್ಲದವನಾಗಿದ್ದೇನೆ. ಸನ್ಯಾಸ ಆದ್ಮೇಲೆ ಅವ್ರಿಗೇನು ಮನೆ ಮಠ ಯಾವುದು ಇರಲ್ಲ, ಆಗಿ ಬಿಟ್ಟಿದ್ದೇನೆ. ನನ್ನ ಬುದ್ಧ ಪರಂಪರದಲ್ಲಿ ಭಿಕ್ಷೆ ಬೇಡಿಕೊಂಡು ನನ್ನ ಬುದ್ಧ ಪರಂಪರದಲ್ಲಿ ಎಲ್ಲಾರು ಭಿಕ್ಷೆ ಬೇಡ್ಕೊಂಡೇ ಬಂದರು. ನಾನು ನನ್ನ ವಂಶಕ್ಕೆ ಸರಿಯಾಗಿರೋ ಕೆಲಸನೇ ಮಾಡ್ತಾ ಇದ್ದೀನಿ. ಸರಿ, ಆವಾಗ ಸ್ವಲ್ಪ ಇವನಿಗೆ ಎಚ್ಚರಿಕೆ ಆಗುತ್ತೆ. ಸರಿ, ಹೇಳ್ತಾನೆ, ನೋಡಪ್ಪ, ನೀನು ಎಲ್ಲಿಗೆ ಹೋಗ್ಬೇಡ, ಎಲ್ಲಿ ಇರೋವರೆಗೂ ಎಲ್ಲಿಗೆ ಭಿಕ್ಷಕ್ಕೆ ಹೋಗ್ಬೇಡ, ಇರೋವರೆಗೂ ನೀವು ನೆಗ್ರೋದವನಲ್ಲಿ ಇರು, ಎಷ್ಟು ಜನ ಇದ್ರು ಅಷ್ಟು ಜನ ಶಿಷ್ಯರ ಜೊತೆ ಇರು, ಆಮೇಲೆ ಭಿಕ್ಷೆ ನಮ್ಮ ಹತ್ರನೇ ತಕೋಬೇಕು, ಇಲ್ಲಿ ಎಲ್ಲಿಗೆ ಹೋಗ್ಬಾರ್ದು. ಸರಿ, ಮಧ್ಯಾಹ್ನ ಆಗುತ್ತೆ, ಅರಮನೆಗೆ ಬರ್ತಾನೆ. ನೋಡಿ, 29 ವರ್ಷ ಬಾಳಿರೋ ಅರಮನೆ. ಯಾರೋ ಬಂದು ಬುದ್ಧ ಆಗಿದ್ದಾನಲ್ಲ, ಯಾರೋ ಬಂದು ಬನ್ನಿ ಸ್ವಾಮಿ ಇಲ್ಲಿ ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಸರಿ, ಬಂದು ಕೂತ್ಕೊಳ್ತಾನೆ. ನೋಡ್ತಾನೆ, ಎಲ್ಲಾರು ಶಿಷ್ಯರು ಇರ್ತಾರೆ, ಅನಿರುದ್ಧ, ಕಶ್ಯಪ. ಆಮೇಲೆ ಇವರಿಗೆ ಪ್ರಜಾಪತಿಗೆ ಗೌತಮಿಗೆ ಮದುವೆ ಆಗಿದೆ ಅಲ್ಲ, ಆ ಪ್ರಜಾಪತಿ ಗೌತಮಿಗೆ ಶುದ್ಧೋಧನಕ್ಕೆ ಮತ್ತೆ ಒಂದು ನಂದ ಅನ್ನೋ ಹುಡುಗ, ಸುಂದರಿ ನಂದ ಅನ್ನೋ ಹುಡುಗಿ ಹುಟ್ಟಿರ್ತಾರೆ. ಅವರು ಶಿಷ್ಯರು, ಗೌತಮಿ ಎಲ್ಲಾರು ಇರ್ತಾರೆ ಅಲ್ಲಿ. ಆದ್ರೆ ನೋಡ್ತಾನೆ ಎಲ್ಲಾರನ್ನೇ, ಅಲ್ಲಿ ಒಬ್ಬರು ಇರಲ್ಲ. ನೋಡ್ತಾನೆ, ಎಲ್ಲಾರು ಇದ್ದೀರಾ, ಒಬ್ಬರು ಇಲ್ವೇ ಅಂತ ನೋಡಿದ್ರೆ ಯಾರು ಅಂದ್ರೆ ಯಶೋಧರ ಅಲ್ಲಿ ಇರಲ್ಲ. ಯಾಕಂದ್ರೆ ಅವರು ಒಬ್ಬ ಕೋಣೆಯಲ್ಲಿ ಕೂತಿರ್ತಾರೆ. ಗಂಡ ಸನ್ಯಾಸ ಆಗಿದ್ದಾನೆ, ನಾನು ಹೋಗ್ಬೋದೋ ಇಲ್ವೋ, ನನ್ನ ಮುಖ ನೋಡ್ಬೋದೋ ಇಲ್ವೋ ಅಂತ ಪಾಪ ಅಮ್ಮ ಒಂದು ಕೋಣೆಯಲ್ಲಿ ಕೂತ್ಕೊಂಡಿರ್ತಾರೆ. ಇವರು ಕೂಡ ಹಾಗೆ ಅನ್ಕೊಂಡಿರ್ತಾರೆ, ಅವನು ಹೆಂಡತಿ ಮುಖ ನೋಡ್ತಾನೋ ಇಲ್ವೋ, ಹೆಂಡತಿ ಅವನ ಮುಖ ನೋಡ್ಬೋದೋ ಇಲ್ವೋ, ಇಲ್ಲ ಸನ್ಯಾಸ ಆಗಿದ್ದಾನೆ ಅಂತ ಇವರು ಕೂಡ ಆಶ್ಚರ್ಯ ಪಡ್ತಾರೆ. ಅವನ ಕ್ವಶನ್ ಕೇಳಿದ್ದಕ್ಕೆ, ಪ್ರಶ್ನೆ ಕೇಳಿದ್ದಕ್ಕೆ ಇವರೆಲ್ಲ ಆಶ್ಚರ್ಯ ಪಡ್ತಾರೆ. ಆಗ ಗೌತಮಿ ಹೇಳ್ತಾಳೆ, ಏನಂತ ಹೇಳಲಿ, ಈ ಸನ್ನಿವೇಶ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಇವಳು ಕ್ವಶನ್ ಕೇಳ್ತಾಳೆ, ಎಷ್ಟು ಚೆನ್ನಾಗಿ ಆನ್ಸರ್ ಕೊಡ್ತಾನೋ ಬುದ್ಧ, ತುಂಬಾ ಚೆನ್ನಾಗಿದೆ ಈ ಸನ್ನಿವೇಶ. ಆಗ ಗೌತಮಿ ಹೇಳ್ತಾಳೆ, ಆಕೆಗೆ ಸಂಕೋಚ ಇದೆಯೋ, ಸಂಕಟ ಇದೆಯೋ, ದುಃಖದಿಂದ ಇದ್ದಾಳೆ, ಯಾವಾಗ್ಲೂ ಪಾಪ ರೂಮಲ್ಲೇ ಕೂತ್ಕೊಂಡು ದುಃಖದಲ್ಲೇ ಇರ್ತಾಳೆ, ಕೋಣೆಯಲ್ಲಿ ಇದ್ದಾಳೆ ಅಂತ ಹೇಳ್ತಾಳೆ. ಅವಳ ದುಃಖ ನನಗೆ ಅರ್ಥ ಆಯ್ತು. ಬುದ್ಧ ಹೇಳ್ತಾನೆ, ಅವನ ದುಃಖ ನನಗೆ ಅರ್ಥ ಆಯ್ತು, ನಾನೇ ಹೋಗಿ ಅವಳನ್ನೇ ಕಾಣ್ತೀನಿ. ತಾನೇ ಯಶೋಧರ ಕಡೆ ಶಿಷ್ಯರ ಜೊತೆಗೆ ಹೋಗ್ತಾನೆ. ಆತ ನನ್ನನ್ನೇ ಕರಿತಾನೆ, ಹೋಗ್ಬೇಕಂತ ಕೋಣೆಯಲ್ಲಿ ಯಶೋಧರ ಕೂತಿರ್ತಾಳೆ. ಸರಿ, ಅವನು ಬರ್ತಾನೆ. ಅವಳ ಅಮ್ಮಕ್ಕೊಂಥರ ದುಗುಡ. ನಾವೇ ಯಾರಾದ್ರು ದೊಡ್ಡವರು ಬರ್ತಾರೆ ನಮ್ಮ ಹತ್ರ ಮಾತಾಡಕ್ಕೆ ಅಂದ್ರೆ ನಮಗ್ ಕೂಡ ಎದೆ ಒಂಥರ, ಅದ ಏನ್ ಮಾತಾಡ್ತಾರೋ, ನಾವು ಏನ್ ಆನ್ಸರ್ ಕೊಡ್ತೀವೋ ಅಂತಾರೆ, ಎದೆ ದಡ್ದಡ ಅನ್ಸುತ್ತೆ. ಈಯಮ್ಮ ಕೂಡ ಅದೇ ದುಗುಡ, ಭಯ ಇರುತ್ತೆ ಒಂದ್ಸಲಿ. ಸರಿ, ಬುದ್ಧ ಬರ್ತಾನೆ. ಬೇಕಾದ್ರೆ ನೋಡಿ, ಯಾರು ನಮ್ಮ ದೊಡ್ಡವರು ಇದ್ರೆ ಸರಿ. ತನ್ನ ಜೊತೆಗೆ 13 ವರ್ಷ ಬದುಕಿ ಬಾಳಿರೋ ಗಂಡ ಈಗ 10 ವರ್ಷಗಳಿಂದ ನೋಡಿಲ್ಲ, ಹೇಗಿದ್ದಾನೋ ಗೊತ್ತಿಲ್ಲ. ಅಮ್ಮ ಅನ್ಕೊಳ್ಳೋದು, ನನ್ನ ಮೇಲೆ ಕೋಪ ಇದೆಯೋ, ಪ್ರೀತಿ ಇದೆಯೋ ತೋರ್ಸಕ್ಕಾಗುತ್ತಾ ಸನ್ಯಾಸಿಗೆ?
ಆಗ ಆನಂದ ಬಂದು ಅತ್ತಿಗೆ ಹನುಮ ಬಂದರು ಅಂತ ಹೇಳ್ತಾರೆ. ಬಾಲಿ ಭಾಷೆಯಲ್ಲಿ ಹನುಮ ಅಂದರೆ ದೊಡ್ಡವರು ಅಂತ. ಯಾರು ದೊಡ್ಡವರು? ಬುದ್ಧ. ಪಾಲಿ ಭಾಷೆಯಲ್ಲಿ ಹನುಮ ಅಂದರೆ ದೊಡ್ಡವರು, ಅಂದ್ರೆ ಬುದ್ಧ ಬಂದಿದ್ದಾರೆ ಅಂತ ಹೇಳ್ತಾನೆ. ಕುಳಿದುಕೊಂಡಿರೋವಳು ದಿಗ್ಗಂತ ಎದ್ದು ನಿಂತುಕೊಂಡು ಬುದ್ಧನನ್ನು ದಿಟ್ಟಿಸಿ ನೋಡ್ತಾಳೆ. ಆಕೆಗೆ ಹಿಂದಿನ ಹಳೆಯ ಮಧುರ ನೆನಪುಗಳೆಲ್ಲ ಬರುತ್ತೆ. 13 ವರ್ಷ ಬದುಕಿ ಬಾಳಿದಾರಲ್ಲ ಪಾಪ, ಒಂದು ಸಾರಿ ಕೊಚ್ಚಿಕೊಂಡು ಬರುತ್ತವೆ. ಮನಸ್ಸಲ್ಲಿ ದುಃಖ ಉಮ್ಮಳಿಸಿಕೊಂಡು ಓಡಿ ಬಂದು ಬುದ್ಧನ ಕಾಲಿನ ಮೇಲೆ ಬಿದ್ದು ಅಳಕ್ಕೆ ಶುರು ಮಾಡ್ತಾಳೆ. ಬುದ್ಧ ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಆಕೆ ಸಾವರಿಸಿ ಎದ್ದು ನಿಂತುಕೊಳ್ತಾಳೆ. ಸ್ವಲ್ಪ ಮನಸ್ಸನ್ನು ಹತೋಟಿಗೆ ತಕೊಳ್ತಾಳೆ. ಹೇಳ್ತಾಳೆ, ಎಂತ ಚಂದದ ಪ್ರಶ್ನೆ ಅಂದ್ರೆ, ನಿಮ್ಮಲ್ಲೇ ಪ್ರಾಣ ಇಡಿಸ್ಕೊಂಡಿರೋ ನನ್ನನ್ನೇ ಬಿಟ್ಟು ಹೋಗಲಿಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು? ನಾನು ಏನು ಅಪರಾಧ ಮಾಡಿದ್ದೆ? ಯಾವ ನನ್ನ ತಪ್ಪಿಗೆ ಶಿಕ್ಷೆ ಕೊಟ್ಟಿರಿ? ನೀವೇ ನನ್ನ ಸರ್ವಸ್ವ ಅಂತ ನಂಬಿಕೊಂಡಿದ್ದವಳನ್ನು ಹೀಗೆ ಬಿಟ್ಟು ಹೋಗ್ಬೋದಾ? ಕ್ವಶನ್ ಕೇಳ್ತಾಳೆ. ಗಂಡನೇ ದೂರ ಆದ್ಮೇಲೆ ನನ್ನನ್ನು ಅನಾಥನನ್ನು ಮಾಡಿ ಮಗನನ್ನು ತಬ್ಬಳಿ ಮಾಡಿ ಹೋಗ್ಲಿಲ್ವಾ? ನೀವು ನಮ್ಮನ್ನೇ ಬಿಟ್ಟು ಹೋಗಿದ್ರಲ್ಲ, ನಮಗೆ ಈಗ ಯಾರು ದಿಕ್ಕು? ಇಷ್ಟು ದಿನ ನಿಮ್ಮಕ್ಕೋಸ್ಕರ ನಿಟ್ಟೂರಿಸಿ ಕಾಯ್ಕೊಂಡಿದ್ದಕ್ಕೂ ಏನು ಫಲ? ಯಾಕಂದ್ರೆ ಬಂದಿದ್ದಾನಲ್ಲ, ನನ್ನ ಸಂಕಟ ನಿಮಗೆ ಅರ್ಥ ಆಗ್ತಾ ಇದೆಯಾ? ಯಾಕೆ ನೀವು ಹೀಗೆ ಮಾಡಿದ್ದೀರಿ ಅಂತ ಒಳಗಿನ ರೋಷ ಕಿತ್ತುಕೊಂಡು ಬರುತ್ತೆ ಪಾಪ ಅವ್ರಿಗೆ. ಬುದ್ಧ ಯಾವ ಉತ್ತರನೂ ಕೊಟ್ಟಿಲ್ಲ, ಹಾಗೆ ನಿಂತುಕೊಂಡಿರ್ತಾನೆ. ಈಗ ಬುದ್ಧ ಅವಳನ್ನೇ ಒಪ್ಪಿಸ್ಬೇಕು, ಅವಳು ಹಾಕಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕೀಗ. ಈಗ ಬುದ್ಧ ಅವಳನ್ನೇ ಒಪ್ಪಿಸ್ಬೇಕಲ್ಲ. ನಿನ್ನ ಸಹಧರ್ಮಚಾರಿಣಿ ಆದ ನನ್ನ ಮೇಲೆ ನಿಮಗೆ ನಂಬಿಕೆ ಇರ್ಲಿಲ್ವಾ? ನಿಮ್ಮ ಜೊತೆಗೆ ಸಂಸಾರದಲ್ಲಿ ಇರೋ ನನ್ನ ಮೇಲೆ ಸನ್ಯಾಸ ಜೀವನದಲ್ಲಿ ಸಹಾಯವಾಗಿ ನಾನು ಇರ್ತೀನಿ ಅಂತ ನಿಮ್ಗೆ ನಂಬಿಕೆ ಇರ್ಲಿಲ್ವಾ? ಅಳ್ತಾಳೆ. ಅವನ ಹೃದಯದಲ್ಲಿ ಪಾಪ ಕರುಣೆ ಉಕ್ಕಿ ಬರುತ್ತದೆ. ಅಳ್ತಾಳೆ ಪಾಪ ಜೋರಾಗಿ. ಎಷ್ಟಾದರೂ ಬುದ್ಧ ಕರುಣಾಸಾಗರನು ಅಲ್ವಾ? ಕರುಣದಿಂದ ತಾನು ಮಾತಾಡಿದ್ರೆ ಅವಳ ಮನಸ್ಸಲ್ಲಿ ಮೋಹ ತರಂಗಗಳು ಬರುತ್ತವೇನೋ ಅಂತ ಭಯ. ಬುದ್ಧ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನಂತೆ, ಯಶೋಧರೆ ಚೆನ್ನಾಗಿ ಹತ್ತು ಬಿಡು, ನಿನ್ನ ದುಃಖ ಗಟ್ಟಿ ಕರಗಿ ಹೋಗ್ಲಿ. ಚೆನ್ನಾಗಿ ಹತ್ತು ಬಿಡು, ನಿನ್ನ ದುಃಖ ಕಟ್ಟಿ ಕರಗಿ ಹೋಗ್ಲಿ, ಕಣ್ಣೀರು ಬರದಂಗಾಗಲಿ. ಇನ್ ಮುಂದೆ ಈ ವಿಷಯಕ್ಕೋಸ್ಕರ ಕಣ್ಣೀರು ಬರದಂಗಾಗಲಿ. ಗೌತಮಿ ಹೇಳ್ತಾಳೆ, ಪತಿ ಮನೆ ಬಿಟ್ಟು ಹೋದ್ಮೇಲೆ, ಗೌತಮಿ ಇವರೇ ಯಾರು ಸಾಕು ತಾಯಿ. ಗೌತಮಿ ಹೇಳ್ತಾಳೆ, ಪತಿ ಮನೆ ಬಿಟ್ಟು ಹೋದ್ಮೇಲೆ ಒಂದು ದಿವಸ ಕೂಡ ಆಕೆ ನೆಮ್ಮದಿನಿಂದ ಇಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿಲ್ಲ, ಕಣ್ತುಂಬಾ ನಿದ್ದೆ ಇಲ್ಲ. ಬಟ್ಟೆ ಕೂಡ ಸನ್ಯಾಸ ವಸ್ತ್ರಗಳು ಧರಿಸಿ ಸನ್ಯಾಸತರ ಜೀವನ ಮಾಡ್ತಾವಳೆ. ಆಮೇಲೆ ಶುದ್ಧೋಧನ ಹೇಳ್ತಾನೆ, ಏನಂತ ಹೇಳಲಿ, ಮಗನಿಗಾಗಿ ದುಃಖ ಪಡ್ಲ, ಸೊಸೆ ಸಂಕಟಕ್ಕಾಗಿ ದುಃಖ ಪಡ್ಲ, ಏನಕ್ಕೆ ನಾನು ತಿಳಿಯಲಾರೆ, ತಳಮಳಾಗಿದ್ದೀನಿ. ಈಕೆಗೆ ಹೇಗೆ ಸಮಾಧಾನ ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಯಾರು? ಶುದ್ಧೋಧನ ಹೇಳ್ತಾನೆ. ಆಗ ಬುದ್ಧ ಹೇಳಿದ ಮಾತು ಎಷ್ಟು ಚಂದ ಗೊತ್ತಾ? ಯಶೋಧರೆ, ಲೋಕದ ಜನರ ದುಃಖದ ನಿವಾರಣೆ ಸತ್ಯಾನ್ವೇಷಣಕ್ಕಾಗಿ ಸಿದ್ಧಾರ್ಥ ನಿನ್ನನ್ನು ಬಿಟ್ಟು ಹೋದ. ಅವನು ಬಿಟ್ಟು ಹೋದಾಗ ಸಿದ್ಧಾರ್ಥನಲ್ಲ, ಬುದ್ಧ ಅಲ್ವಾ? ಅದಕ್ಕೆ ಅವನು ಹೇಳ್ತಾನೆ, ಲೋಕದ ಜನರ ದುಃಖದ ನಿವಾರಣೆ ಸತ್ಯಾನ್ವೇಷಣಕ್ಕಾಗಿ ಸಿದ್ಧಾರ್ಥ ನಿನ್ನನ್ನು ಬಿಟ್ಟು ಹೋದ. ಈಗ ನೀನು ಪತಿಪ್ರೇಮನನ್ನ ತ್ಯಾಗ ಮಾಡಿ ಎಲ್ಲಾ ಜೀವಿಗಳ ಕುರಿತು ವಿಶಾಲ ಪ್ರೇಮ ಹೊಂದಿದ್ದರೆ ನಿನ್ನ ದುಃಖ ದೊಡ್ಡದನಿಸುವುದಿಲ್ಲ. ಪರಿಶುದ್ಧ ಮನಸ್ಸಿನಿಂದ ನೋಡು, ಲೋಕದ ದುಃಖವನ್ನು ಅಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಮಾಡಿದ್ದು ನಿನಗೆ ದುಃಖ ಅನ್ನೋದಾದರೆ ನೀವು ನನ್ನನ್ನು ಏನಾದರೂ ಅನ್ಬೋದು, ಏನು ಶಿಕ್ಷಾದರೂ ಕೊಡ್ಬೋದು. ನನ್ನನ್ನು ಕ್ಷಮಿಸು. ಹಿಂದೆ ನಿನ್ನ ಪತಿಯಾಗಿ ನಿನ್ನನ್ನು ನಿರ್ವಂಚನೆಯಿಂದ ಪ್ರೀತಿ ಮಾಡಿದ್ದೇನೆ 13 ವರ್ಷ. ಈಗ ಬುದ್ಧನಾಗಿ ಇಡೀ ಜಗತ್ತನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ.
ಪ್ರೀತಿ ಮಾಡ್ತಾ ಇದ್ದೀನಿ. ಅವನ ಮಹತ್ವ ಕಾರ್ಯವನ್ನು ಅರ್ಧದಲ್ಲೇ ನಿಲ್ಲಿಸಿ ವಾಪಸ್ ಬರ್ಬೇಕನ್ನೋ ಆಪೇಕ್ಷೆ ನಿನ್ನ ಮನಸ್ಸಲ್ಲಿ ಇದೆಯಾ? ಕೇಳ್ತಾನೆ ಕ್ವಶನ್. ತಾಯಿಯಾಗಿ, ಪತ್ನಿಯಾಗಿ ನಿನ್ನ ಬದುಕು ಅರ್ಧಪೂರ್ಣವಾಗಿದೆ. ಅಶಾಶ್ವತವಾದ ಬದುಕಿನಲ್ಲಿ ಅಶಾಶ್ವತವಾದಂತಹ ಸುಖಗಳಿಗೆ, ಮೋಹಗಳಿಗೆ ಮರಳಾಗುವುದು ಬೇಡ. ಸಾವು ನಿಶ್ಚಿತ. ಒಂದು ವೇಳೆ ನಾನೇ ಸತ್ತೋಗಿದ್ರೆ, ಸಾವು ನಿಶ್ಚಿತವಾಗಿರುವಾಗ ಅದು ಬರೋ ಒಳಗೆ ಏನಾದರೂ ಸಾಧಿಸಕ್ಕೆ ಸಾಧನ ಮಾಡಬೇಕು. ನಿನ್ನ ಹೃದಯ ಶುದ್ಧಗೊಳಿಸಿಕೋ, ನಿನ್ನ ದುಃಖ ದೂರ ಆಗ್ತದೆ. ಯಶೋಧರ ಮನಸ್ಸನ್ನು ಸಾಂತ್ವನಗೊಳಿಸಿಕೊಂಡು ನಿನ್ನ ಉಪದೇಶದಂತೆ ನಡುವುದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಾಳೆ. ಹೊರಡು ಹೋಗುವ ಹೊತ್ತಿಗೆ ರಾಹುಲ ಓಡಿ ಬರ್ತಾನೆ. ಇವರು ನಿನ್ನ ತಂದೆ ರಾಹುಲ, ಅವರಿಗೆ ನಮಸ್ಕಾರ ಮಾಡು ಅಂತ ಯಶೋಧರ ಹೇಳ್ತಾಳೆ. ಬುದ್ಧಿವಂತನಾಗಿ, ಯಶೋವಂತನಾಗಿ, ಧರ್ಮಾತ್ಮನಾಗಿ ಸಿದ್ಧಾರ್ಥ ನೋಡ್ತಾನೆ. ರಾಹುಲ, ಇವರು ನಿನ್ನ ತಂದೆ, ನಮಸ್ಕಾರ ಮಾಡು. ಯಶೋಧರ ಹೇಳ್ತಾಳೆ ಯಶೋವಂತನಾಗಿ, ಬುದ್ಧಿವಂತನಾಗಿ, ಧರ್ಮಾತ್ಮನಾಗಿ, ದಯಾವಂತನಾಗಿ ಬಾಳು ಮಗು. ಸತ್ಯವನ್ನು, ನೀತಿಯನ್ನು ಬಿಡಬೇಡ ಅಂತ ಮಗನಿಗೆ ಆಶೀರ್ವಾದ ಕೊಡ್ತಾರೆ. ಸರಿ, ಹೊಸಲು ದಾಟೋ ಅಷ್ಟೊಳಗಿದೆ ಯಾರೋ ಬಂದು ಕಾಲ ಮೇಲೆ ಬೀಳ್ತಾರೆ. ನೋಡಿದ್ರೆ ಯಾರು? ಛತ. ಅವನು ನೋಡ್ತಾನೆ, ನಾನು ನಿಮ್ಮ ಸೇವಕ ಚೆನ್ನ ಅಂತಾನೆ. ಆವಾಗ ಆವಾಗ ನೀನು ನನ್ನ ಸೇವಕ, ಈಗ ನೀನು ನನ್ನ ಬಂಧು, ನನ್ನ ಸಾಧನೆಯಲ್ಲಿ ಕೂಡ ನಿನ್ನ ಪಾಲು ಇದೆ. ಅವನೇ ಅಲ್ವಾ ಕರ್ಕೊಂಡು ಹೋಗೋದು, ನನ್ನ ಸಾಧನೆಯಲ್ಲಿ ಕೂಡ ನಿನ್ನ ಪಾಲು ಇದೆ ಅಂತ ಹೇಳ್ತಾನೆ. ಆವಾಗ ಅವನು ಇವನ್ಗೆ ನನಗೆ ಒಂದು ಕೋರಿಕೆ ಇದೆ ಅಂತ ಹೇಳ್ತಾರೆ. ಏನು ಅಂದ್ರೆ, ನನಗೆ ದೀಕ್ಷೆ ಕೊಡು ಭಗವಾನ್ ಅಂತ ಕೇಳ್ತಾನೆ. ಸರಿ, ನಾನು ಮಾತ್ರ ಗುರುವಾಗಿ ದೀಕ್ಷೆ ಕೊಡ್ತೀನಿ, ಆದರೆ ಶಿಷ್ಯನಾಗಿ ನೀನು ಸಾಧನೆ ಮಾಡಿ ಗುರಿ ಮುಟ್ಟೋದು ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾನೆ. ಅಲ್ಲಿಂದ ಮಗಧ ರಾಜಧಾನಿಯಾದ ರಾಜಗೃಹಕ್ಕೆ ಬರ್ತಾನೆ. ಮಗಧ ರಾಜ್ಯಕ್ಕೆ ರಾಜಧಾನಿ ರಾಜಗೃಹ. ಅಲ್ಲಿ ರಾಜ ಬಿಂಬಿಸಾರ, ಅಲ್ಲಿಗೆ ಬರ್ತಾನೆ. ಬುದ್ಧನ ಶಿಷ್ಯನ ಈ ಬಿಂಬಿಸಾರ ಕೂಡ ಬುದ್ಧನ ಶಿಷ್ಯನ ಆಗ್ತಾನೆ. ಅಲ್ಲಿ ಬುದ್ಧ ಎರಡನೆಯ ಪ್ರವಚನ ಕರೀತಾರೆ, ಎರಡನೇ ಪ್ರವಚನ ನೀಡಿದರು. ಇದರನ್ನೇ ಎರಡನೆಯ ಧರ್ಮಚಕ್ರದ ತಿರುವು ಅಂತ ಕರೀತಾರೆ. ನಂತರ ವೈಶಾಲಿನಲ್ಲಿ ಮೂರನೆಯ ಪ್ರವಚನ ಮಾಡ್ತಾರೆ. ಇದರನ್ನೇ ಮೂರನೆಯ ಧರ್ಮಚಕ್ರದ ತಿರುವು ಅಂತ ಕರೀತಾರೆ. ಇದರಲ್ಲಿ ಬುದ್ಧರು ವಿವಿಧ ವಿಷಯಗಳನ್ನು ತಿಳಿಸಿದರು. ಎಲ್ಲ ಚೈತನ್ಯ ಜೀವಿಗಳನ್ನು ಜಾಗೃತಿ ಮತ್ತು ಸಂಸಾರದಿಂದ ವಿಮೋಚನಾ ಅನುಭವಕ್ಕೆ ಕರೆದೊಯ್ಯುವ ಮಾರ್ಗವನ್ನು ತೋರಿಸಿದರು. ಬುದ್ಧ ವೈಶಾಲಿ ರಾಜಗೃಹ ಹೆಚ್ಚಿನ ಕಾಲ ಕಳೆದರು. ವೈಶಾಲಿ ರಾಜಗೃಹ ರಾಜ್ಯದಲ್ಲಿ ಹೆಚ್ಚಿನ ಕಾಲ ಕಳೀತಾ ಇದ್ರು. ಅಲ್ಲಿ ಒಂದು ಬೌದ್ಧ ಸಂಘ ಕೂಡ ಬಿಂಬಿಸಾರ ಕಟ್ಟಿಸ್ಕೊಳ್ತಾರೆ. ಸ್ಥಳದಿಂದ ಸ್ಥಳಕ್ಕೆ ಸ್ಥಳಾಂತರಗೊಳಿಸಿ ಭಿಕ್ಷೆಯಲ್ಲಿ ಜೀವಿಸುತ್ತಿದ್ದನು. ಕಶ್ಯಪ, ಶಾರಿಪುತ್ರ, ಮೋದ್ಗಲ್ಯಾನ, ಆನಂದ ಪ್ರಮುಖ ಶಿಷ್ಯರು. ತನ್ನ ನಿಕಟ ಶಿಷ್ಯರಾದ ಕಶ್ಯಪನನ್ನು ಕ್ರಿಸ್ತಪೂರ್ವ 483 ರಾಜಪ್ರತಿನಿಧಿಯಾಗಿ ಸಂಘ ಚಟುವಟಿಕೆಗಳನ್ನು ಮುಂದುವರಿಸಲು ಅಧಿಕಾರ ನೀಡಿದರು. ಅಲ್ಲಿ ಆಯ್ತಾ, ಇವರು ಬುದ್ಧ ಧರ್ಮ ಬೌದ್ಧೋಪದೇಶ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಇವರಿಗೆ ಕ್ರಿಸ್ತಪೂರ್ವ 483 80 ವರ್ಷ ಆಗಿರುತ್ತೆ. ಇವರ ಜೊತೆಗೆ ಶಿಷ್ಯರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಇರೋ ಪವಾ ಅನ್ನೋ ಗ್ರಾಮಕ್ಕೆ ಕುಂದ ಅನ್ನೋ ಕುಂಬಾರನ ಮನೆಗೆ ಊಟಕ್ಕೆ ಹೋಗ್ತಾರೆ. ಆ ಕುಂಬಾರ ಅತ್ಯಂತ ಪ್ರೀತಿಯಿಂದ ಅಡಿಗೆ ಮಾಡಿಸ್ತಾನೆ. ಅಣಬೆನಿಂದ ಅಂದ್ರೆ ಮಶ್ರೂಮ್, ಅಣಬೆನಿಂದ ಒಂದು ವಿಶೇಷ ಭಕ್ಷ್ಯ ಮಾಡಿಸುತ್ತಾನೆ. ಅದರ ಹೆಸರು ಸೂಕರ್ ಮಟ್ವಾ ಅಂತ ಉತ್ತರ ಪ್ರದೇಶದಲ್ಲಿ ಮಾಡ್ತಾರೆ. ಅದರ ಹೆಸರು ಸೂಕರ್ ಮಟ್ವಾ ಅಂತ ಹೆಸರು. ಮೊದಲು ಬುದ್ಧ ಊಟ ಮಾಡಬೇಕು, ತದನಂತರ ಶಿಷ್ಯರು. ಬುದ್ಧ ಊಟ ಮಾಡ್ತಾನೆ. 2 ತುತ್ತು ತಿಂದಾಗ ಅದರಲ್ಲಿ ವಿಷ ಇದೆ ಅಂತ ಗೊತ್ತಾಗುತ್ತೆ. ಯಾರು ತಿನ್ನಬೇಡಿ ಅಂತ ಹೇಳ್ತಾನೆ. ಅಣಬೆನಲ್ಲಿ ಒಂದು ವಿಷ ಅಣಬೆ ಇರುತ್ತೆ, ಅದು ಇದರಲ್ಲಿ ಸೇರ್ಕೊಂಡು ಬಿಟ್ಟಿದೆ, ನೀವು ಯಾರು ತಿನ್ನಬೇಡಿ ಅಂತ ಹೇಳ್ತಾನೆ. ಆವಾಗ ಕುಂದನಿಗೆ ತುಂಬಾ ಬೇಜಾರಾಗುತ್ತೆ. ಅವನಿಗೆ ಹೇಳ್ತಾರೆ, ನೀನು ಯಾಕಪ್ಪ ಬೇಜಾರು ಮಾಡ್ಕೊಳ್ತೀಯ? ನೀನು ಪ್ರೀತಿಯಿಂದ ಮಾಡಿದೀಯಾ, ಅದರಲ್ಲಿ ವಿಷಜಾತಿ ಅಣಬೆ ಇದೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಅದು ಅಲ್ಲದೆ ನನಗೆ ಶರೀರ ಬಿಡೋ ಸಮಯ ಬಂದಿದೆ, 80 ವರ್ಷ ಆಯ್ತು. ಅತಿಸಾರ ಅತಿಭೇದಿ ಆಗ್ಬಿಡುತ್ತೆ. ಅತಿಸಾರ ಅತಿಭೇದಿ ಆಗ್ಬಿಡುತ್ತೆ. ಹಾಗೆ ನಡ್ಕೊಂಡು ಪಾಪ ಕಾಕುಸ್ಸ ನದಿ ಅಂತ ಇರುತ್ತೆ ಅಲ್ಲಿ,
ಆ ಕಾಕುಸ ನದಿನಲ್ಲಿ ಸ್ನಾನ ಮಾಡಿಬಿಟ್ಟು ತುಂಬಾ ಸುಸ್ತಾಗಿರುತ್ತೆ. ಅವ್ರನ್ನ ಮಂಚದ ಮೇಲೆ ಮಲಗಿಸ್ಕೊಂಡು ಶಿಷ್ಯರು ಎತ್ಕೊಂಡು ಹೋಗ್ತಾರೆ. ಹೋಗಿ ಹಿರಣ್ಯವತಿ ಏನೋ ನದಿದ ಹತ್ರ ದಂಡದ ಮೇಲೆ ಮಲಗಿಸ್ಬಿಡ್ತಾರೆ. ಒಂದು ಸಾರಿ ಪಾಪ ಅವನು ಮಲಗಿಸ್ತಾರೆ, ತುಂಬಾ ಸುಸ್ತಾಗಿರ್ತಾನೆ. ಒಂದು ಸಾರಿ ತನ್ನ ಜೀವನವನ್ನು ಸ್ಕ್ಯಾನ್ ಮಾಡ್ಕೊಳ್ಳುತ್ತಾನೆ. ಎಲ್ಲ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಸ್ಕ್ಯಾನ್ ಮಾಡ್ಕೊಂಡು ಬಿಡ್ತಾನೆ. ದೂರದೃಷ್ಟಿ ಇರುತ್ತಲ್ಲ ಅವರಿಗೆ. ಆಮೇಲೆ ಒಂದು ತರ ತೃಪ್ತಿ ಆಗುತ್ತೆ. ಅವನು ಎಲ್ಲ ಸ್ಕ್ಯಾನ್ ನೋಡಿದಾನೆಲ್ಲ ಅವನಿಗೆ ಒಂಥರ ತೃಪ್ತಿ ಆಗಿಬಿಡುತ್ತೆ. ತೃಪ್ತಿ ಆಗುತ್ತೆ, ಸಾಕು ಮಾಡಿದ್ದು ಸಾಕು ಮಾಡಿದ್ದು ಅಂತ ಅನ್ಕೊಳ್ತಾನೆ. ಆಮೇಲೆ ಸುತ್ತು ನೋಡ್ತಾನೆ, ಆನಂದ ಇರಲ್ಲ. ಆನಂದ ಚಿಕ್ಕಪ್ಪ ಅಮೃತೋಧನ ಮಗ, ಅವನು 34 ವರ್ಷದಿಂದ ಸೇವೆ ಮಾಡ್ಕೊಂಡು ಇವನ ಜೊತೆಗೆ ಇರ್ತಾನೆ. ಬುದ್ಧ ಕೂಡ 54 ವರ್ಷ ಅವ್ರಿಗೆ ಬರೋವರೆಗೂ ಅವ್ರ ಕೆಲಸಗಳು ಅವರೇ ಮಾಡ್ಕೊಳ್ಳೋರು. ಬುದ್ಧ ಕೂಡ ಇವನು ಸೇವೆ ಮಾಡ್ಕೊಂಡು ಅವನ ಜೊತೆಗೆ ಇರ್ತಾನೆ. ನೋಡ್ತಾನೆ, ಆನಂದ ಇಲ್ಲ. ಆನಂದ ಎಲ್ಲಿ ಅಂತ ಕೇಳ್ತಾನೆ. ಕೇಳಿದಾಗ ಅವ್ರು ಹೇಳ್ತಾರೆ, ಏನು ಅವನ ಆನಂದ ಆಚೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಇನ್ನು ಬುದ್ಧ ಇರಲ್ಲ, ಅವನ ಧ್ವನಿ ನಮಗ್ ಕೇಳ್ಸಲ್ಲ, ನಾವು ನೋಡಕ ಆಗಲ್ಲ ಅಂತ ಪಾಪ ಅಳ್ತಾ ಇರ್ತಾನೆ. ಆವಾಗ ಕರೀತಾರೆ, ಬರ್ತಾನೆ ಜೊತೆಗೆ. ಆನಂದ, ಇಷ್ಟೇನ ನೀನು ಅರ್ಥ ಮಾಡ್ಕೊಂಡಿದ್ದು ನನ್ನನ್ನು? ನನ್ನ ಶರೀರ ಇರಕ್ಕಿಲ್ಲ, ಇನ್ನು ನನ್ನ ವಾಣಿ ನಿಮ್ಮಲ್ಲಿ ಇರುತ್ತೆ, ಅಂದ್ರೆ ನಮ್ಮ ಉಪದೇಶ ಎಲ್ಲ ನಿಮ್ಮ ಹತ್ರ ಇರುತ್ತೆ. ನೀನು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಇನ್ನು ಕಳೆದೋಗು ಬೇಕಾದಷ್ಟಿದೆ, ಆದ್ರೆ ಸಮಯ ಇಲ್ಲ. ಆಮೇಲೆ ಶಿಷ್ಯರನ್ನು ಕದ್ದುಬಿಟ್ಟು ಹೇಳ್ತಾನೆ, ನೀವು ದೀಪಗಳಾಗಿರಿ, ಸತ್ಯವನ್ನು ದೀಪದಂತೆ ಹಿಡಿದುಕೊಳ್ಳಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರ ಮೇಲೆ ನೀವು ಅವಲಂಬಿತರಾಗಬೇಡಿ ಅಂತ ಹೇಳಿ ತಮ್ಮ ಬಲಭಾಗಕ್ಕೆ ಮಲಗಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಧನರಾಗ್ತಾರೆ. ಬುದ್ಧನ ಫೋಟೋ ಎಲ್ಲಾದ್ರೂ ನೋಡಿದ್ರೆ ಹೀಗೆ ಮಲಗಿರ್ತಾನೆ. ಅದನ್ನ ಏನಂತ ಹೇಳ್ತಾರೆ? ಪರಿನಿರ್ವಾಣ. ಅದನ್ನ ಏನಂತ ಹೇಳ್ತಾರೆ? ಪರಿನಿರ್ವಾಣ ಅಂತ. ಅವರು ನಿಧನರಾಗಿರೋ ಸ್ಥಳ ಬಂದು ಉತ್ತರ ಪ್ರದೇಶ ಗೋರಖ್ಪುರ್ ಜಿಲ್ಲೆಯ ಕುಶಿನಗರ. ಆಮೇಲೆ ಇದು ಪರಿನಿರ್ವಾಣ ಅಂದ್ರೆ ಏನು ಅರ್ಥ ಅಂದ್ರೆ, ಎಲ್ಲ ಕರ್ಮಗಳಿಂದಲೂ ಮತ್ತೆ ಈ ಜನ್ಮದಿಂದ ವಿಮುಕ್ತಿ ಹೊಂದುವುದು. ಕೆಲವರ ಇತಿಹಾಸಕಾರರು ಹೇಳ್ತಾರೆ, ಅವರ ವಿಷದಿಂದ ಸಾವನ್ನಪ್ಪಿಲ್ಲ. ಅವರಿಗೆ ತನ್ನ ಜೀವನದ ಉದ್ದೇಶ ಪೂರ್ಣಗೊಂಡಾಗ ಅವರೇ ಸ್ವಯಂ ಇಚ್ಛೆದಿಂದ ಪರಿನಿರ್ವಾಣ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಶಿಷ್ಯರು ನಿಂತುಕೊಂಡು ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಕೂಗ್ತಾರೆ. ಆನಂದ ಮುಖ್ಯವಾಗಿ ತೀರ್ಕೊಂಡಾಗ ಆನಂದ ಅವನ ಮುಖ ನೋಡ್ತಾನೆ, ಶಾಂತಿ ಇರುತ್ತೆ. ಬುದ್ಧನ ಮುಖದಲ್ಲಿ ಶಾಂತಿ ಇರುತ್ತೆ. ಹೇಗಿರುತ್ತೆ ಆ ಶಾಂತಿ ಅಂದ್ರೆ, ಹಾಗೆ ಹುಟ್ಟಿದಾಗ ಮಗು ಹೇಗಿರುತ್ತೆ ಮುಖ ಹಾಗಿರುತ್ತೆ. ನಾವು ನಮ್ಮ ಬದುಕು ಮುಗಿಯುವಾಗ ತುಂಬಾ ಸಂಕಟ ಪಡ್ತೀವಿ, ಬರುವಾಗ ತುಂಬಾ ಸಂಕಟ ಪಡ್ತೀವಿ, ಆದ್ರೆ ಶಾಂತಿಯಿಂದ ಹೋಗೋದಿಲ್ಲ. ಅದು ಯಶಸ್ವಿ ಜೀವನದ ಲಕ್ಷಣ. ಆಮೇಲೆ ಇವರು ಪರಿನಿರ್ವಾಣ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇಂತಹ ಮಹಾತ್ಮರು ಸಾವನ್ನು ಒಪ್ಪಿದಾಗ ಸತತ 6 ದಿನಗಳ ಕಾಲ ಶಿಷ್ಯರು ದೂರದಿಂದ ಬಂದು ದರ್ಶನ ಪಡೆದರು. 6 ದಿನ ಇರ್ತಾರೆ ಅವರು. ನಂತರ ಶವವನ್ನು ಸಂಸ್ಕಾರ ಮಾಡಿದ ಬಳಿಕ ಉಳಿದ ಅವಶೇಷಗಳಕ್ಕಾಗಿ ಮಗಧ ರಾಜ ಅಜಾತಶತ್ರು ಮತ್ತು ಸಾಕ್ಯರ ನಡುವೆ ದೊಡ್ಡ ಜಗಳ ಆಗುತ್ತೆ. ಆವಾಗ ಒಬ್ಬ ಸನ್ಯಾಸಿ ಬಂದು ಅಸ್ಥಿಗಳನ್ನು 8 ಭಾಗ ಮಾಡ್ತಾರೆ. 8 ಭಾಗ ಮಾಡಿ 8 ರಾಜ್ಯಗಳ ಕೊಟ್ಟು 8 ಸ್ತೂಪಗಳು ಮಾಡ್ತಾರೆ. ಬುದ್ಧರ ಧರ್ಮವು ಬೌದ್ಧ ಧರ್ಮ ಎಂದು ಪ್ರಸಿದ್ಧವಾಯಿತು. ಆ ಧರ್ಮದ ಅನುಯಾಯಿಗಳನ್ನು ಬೌದ್ಧರನ್ನು ಕರೆಯಲಾಯಿತು. ತನ್ನ ಬೋಧನೆಗಳಲ್ಲಿ ಬುದ್ಧನು ಹೊಸ ಮಾರ್ಗವನ್ನು ತೋರಿಸಿದನು. ಅವರು ಆಚರಣೆಗಳ ಮೌಲ್ಯವನ್ನು ನೀಡಲಿಲ್ಲ, ಬದಲಾಗಿ ನೈತಿಕತೆಯ ಜೀವನಕ್ಕೆ ದಾರಿ ತೋರಿಸಿದನು. ಅವರು ಸರಳ ಭಾಷೆಯಲ್ಲಿ, ಪಾಲಿ ಭಾಷಾ, ಸಂಸ್ಕೃತ ಭಾಷೆಯಲ್ಲಿ ಸಾಮಾನ್ಯರಿಗೆ ಕೂಡ ಅರ್ಥವಾಗುವ ರೀತಿಯಲ್ಲಿ ಬೋಧಿಸಿದರು. ಅವರು ಸತ್ಯದ ಹುಡುಗಾಟಕ್ಕಾಗಿ, ಮನುಷ್ಯನ ನೋವುಗಳ ಆವಿಷ್ಕಾರಕ್ಕಾಗಿ, ಆಶೆಗಳ ಬಂಧನಗಳಿಂದ ಮನುಷ್ಯನ ವಿಮೋಚನಕ್ಕಾಗಿ, ನೆಮ್ಮದಿಯ ಬದುಕಾಗಿ, ಧನಾತ್ಮಕ ಚಿಂತನಕ್ಕಾಗಿ, ಉತ್ತಮ ಜೀವನಕ್ಕಾಗಿ ಮತ್ತು ಮೋಕ್ಷಕ್ಕಾಗಿ ಅವರ ಶ್ರದ್ಧೆಯಿಂದ ಮಾಡಿದ ಪ್ರಯತ್ನವಾಗಿತ್ತು.
ಇವನೇ ಆಧ್ಯಾತ್ಮಿಕ ಸ್ಫೂರ್ತಿಯು ಮೂಲವಾಗಿ ಉಳಿದಿದೆ. ಪ್ರೇಮ, ದಯ, ಅನುಕಂಪಗಳ ದಾರಿ ತೋರಿದ ಎಲ್ಲಾ ದುಃಖಗಳ ಆಚೆಗೆ ಬದುಕಿನ ಬಗೆಯ ಪಾಠ ಮಾಡಿದ. ಹಿಂಸೆಯ ಜಗತ್ತಿನಲ್ಲಿ ಅಹಿಂಸ ಎತ್ತಿ ಹಿಡಿದಂತವನು. ಪ್ರೀತಿಯಿಂದಲೇ ಜಗತ್ತನ್ನು ಗೆಲ್ಲಬಹುದು ಅಂತ ತೋರಿಸಿಕೊಟ್ಟವನು. ಯಾವುದೇ ಒಂದು ವ್ಯಕ್ತಿ 5 ದಿವಸ ಸತ್ತೋಗ್ಬಿಟ್ರೆ ಮತ್ತೋಗ್ಬಿಡ್ತೀವಿ. ಅಂಥದ್ದು 2600 ವರ್ಷಗಳ ಹಿಂದೆ ಇದ್ದ ಬುದ್ಧನನ್ನು ಜನಗಳು ಈಗ ಕೂಡ ಅವತಾರ ಕೂಡ ಮನಸ್ಸಲ್ಲಿ ಉಳಿದಿದ್ದಾನೆ ಅಂದರೆ ಅವನು ಅವತಾರ. ಬುದ್ಧನ ಬೋಧನೆಗಳನ್ನು ಪಾಲಿಸುವುದು ಸುಲಭವೂ ಅಲ್ಲ, ಹಾಗಂತ ಕಠಿಣವೂ ಅಲ್ಲ. ಹಾಗಾಗಿ ಇದನ್ನು ಸುವರ್ಣ ಮಧ್ಯಮ ಮಾರ್ಗ ಅಂತ ಕರೀತಾರೆ. ಬುದ್ಧ ಗುರುವಿಗೆ ಶರಣ. ಆಮೇಲೆ ಇವರು ಸತ್ತ ಮೇಲೆ ಬೌದ್ಧ ಧರ್ಮದಲ್ಲಿ 2 ಪಂಗಡಗಳಾಗುತ್ತೆ. ಹೀನಯಾನ, ಮಹಾಯಾನ. ಹೀನಯಾನ, ಮಹಾಯಾನ, ಆಮೇಲೆ ವಜ್ರಾಯನ. 3 ಪಂಗಡಗಳಾಗಿ ವಿಂಗಡಿಸಿವೆ. ಬೌದ್ಧರ 3 ತರ ಆಗ್ಬಿಡ್ತಾರೆ. ಹೀನಯಾನ ಬುದ್ಧನ ಮೂರ್ತಿಯನ್ನು ಪೂಜಿಸುವುದಿಲ್ಲ, ಅವ್ರ ಚಿಹ್ನೆಗಳನ್ನು ಮಾತ್ರ ಪೂಜಿಸ್ತಾರೆ. ಅವ್ರ ಚಿಹ್ನೆಗಳನ್ನು ಮಾತ್ರ ದೇವರೆಂದು ಪರಿಗಣಿಸಲಿಲ್ಲ. ಬುದ್ಧನನ್ನು ಚಿಹ್ನೆಗಳ ರೂಪದಲ್ಲಿ ಪೂಜಿಸುತ್ತಿದ್ದರು. ಧರ್ಮ ಪ್ರಚಾರ, ಸಾಹಿತ್ಯ ರಚನೆಗೆ ಪಾಲಿ ಭಾಷೆ, ಹೀನಯಾನವರು ಪಾಲಿ ಭಾಷೆನೂ ಮಾಡ್ತಾ ಇದ್ರು. ಆಮೇಲೆ ಚಿಹ್ನೆಗಳನ್ನೇ ಪೂಜಿಸ್ತಾ ಇದ್ರು. ಆದ್ರೆ ಮಹಾಯಾನದವರು ದೇವರ ಅಸ್ತಿತ್ವ ಸ್ಥಿತಿ ನಂಬಿಕೆ ಹೊಂದಿದ್ದರು. ಅಂದ್ರೆ ಬುದ್ಧನನ್ನೇ ದೇವರು ಅಂತ ಪೂಜಿಸ್ತಾರೆ. ಆಮೇಲೆ ಅವ್ರ ಭಾಷೆಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಇರುತ್ತೆ. ಧರ್ಮ ಪ್ರಚಾರಕ್ಕೆ ಸಂಸ್ಕೃತ ಭಾಷೆಯನ್ನು ಬಳಕೆ ಮಾಡ್ತಾರೆ. ಭಕ್ತಿಯಲ್ಲಿ ನಂಬಿಕೆ ಅವರಿಗೆ. ಬುದ್ಧರನ್ನು ಮೂರ್ತಿ ರೂಪದಲ್ಲಿ ಪೂಜಿಸ್ತಾರೆ ಅವರು. ಆಮೇಲೆ ವಜ್ರಾಯಾನದವರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಕಾಣಿಸಿಕೊಂಡ. ಬೌದ್ಧ ಪಂಥ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿತ್ತು. ಟಿಬೆಟ್ನಲ್ಲಿ ಈ ಪಂಥದ ಪೋಷಕರು ದೇವಪಾಲ ಮತ್ತು ಮಹಿಪಾಲರು. 1956 ನಲ್ಲಿ ನಾಗಪುರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. 3 ಲಕ್ಷಕ್ಕಿಂತ ಹೆಚ್ಚು ಜನರೊಂದಿಗೆ ಬೌದ್ಧ ಭಿಕ್ಷಾ ಚಂದ್ರಮಣಿ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವೀಕರಿಸಿದರು. ಆಮೇಲೆ ರೈಸ್ ಡೇವಿಡ್ ಅನ್ನೋ ವಿದ್ವಾಂಸ ಬುದ್ಧನನ್ನು ಪ್ರಪಂಚದ ಬೆಳಕು ಅಂತ ಕರೀತಾರೆ. ಆಮೇಲೆ ಎಡ್ವರ್ಡ್ ಡೊನಾಲ್ಡ್ ಬುದ್ಧನ ಬೋಧನೆಗಳು ಯೇಸು ಕ್ರಿಸ್ತನ ಬೋಧನೆಗಳಿಗೆ ಸಹಾಯಕಾರಿಯಾದವು ಅಂದರು. ಆಮೇಲೆ ಎಡ್ವರ್ಡ್ ಆರ್ನಾಲ್ಡ್ ಏಷ್ಯಾದ ಬೆಳಕು ಅಂತ ಹೇಳ್ತಾರೆ. ಬುದ್ಧನ ತತ್ವಗಳು: ಏಕಾಂತವು ಮೂರ್ಖರಿಗೆ ಬಂದಿಖಾನೆ ಎಂತಾಗುವುದು, ಜ್ಞಾನಿಗಳಿಗೆ ಅದುವೇ ಸ್ವರ್ಗವಾಗುವುದು. ಏಕಾಂತವಾಗಿದ್ರೆ ನಾವು ಧ್ಯಾನ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಇವರಿಗೆ ಮೂರ್ಖರಿಗೆ ಏಕಾಂತವಾಗಿ ಇರೋದು ಬಂದಿಖಾನ. ಅಂದ್ರೆ ಅವ್ರಿಗೆ ಯಾವಾಗಲೂ ಮಾತಾಡ್ತಾ ಇರ್ಬೇಕು ಅವರು, ಅಲ್ವಾ? ಆಮೇಲೆ ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು, ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ. ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ. ಯುದ್ಧ ಭೂಮಿಯಲ್ಲಿ 1000 ಬಾರಿ ಗೆದ್ದರೂ ತನ್ನನ್ನು ತಾನು ಗೆದ್ದವನು ಶ್ರೇಷ್ಠ. ಯುದ್ಧ ಭೂಮಿಯಲ್ಲಿ 1000 ಬಾರಿ ಎಷ್ಟೋ ಜನ ಗೆದ್ದರೂ ಕೂಡ ಏನು ಪ್ರಯೋಜನ ಇಲ್ಲ. ತನ್ನನ್ನು ತಾನು ಗೆದ್ದವನು ಶ್ರೇಷ್ಠ. ನಿಮ್ಮನ್ನು ನೀವು ಗೆಲ್ರಿ, ಇತರರ ಮೇಲಲ್ಲ. ಬದುಕಿನ ಎಲ್ಲಾ ಕಷ್ಟಗಳಕ್ಕೂ 2 ಔಷಧಿಗಳೇ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಕರೆಯದವರ ಮನಕ್ಕೆ ಊಟಕ್ಕೆ ಹೋಗಬೇಡ, ಕರುಣೆ ಇಲ್ಲದವರ ಹತ್ರ ಕಷ್ಟವನ್ನು ಹೇಳಬೇಡ. ಅವರ ನಮ್ಮನ್ನು ಗೇಲಿ ಮಾಡ್ತಾರೆ. ಒಬ್ಬರಿಗೆ ನೋವು ಕೊಡುವುದನ್ನು ಕಲಿಯಬೇಡಿ, ನೋವನ್ನು ಮರೆಸುವುದನ್ನು ಕಲಿಯಿರಿ. ಮಾತುಗಳಿಲ್ಲದೆ ಸಂಬಂಧವಿಲ್ಲ, ಗೌರವವಿಲ್ಲದೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲದೆ ಜೀವನ ಇಲ್ಲ. ನಮ್ಮ ಆಸೆಗಳು ಮುಗಿದ ನಂತರ ಮಾತ್ರ ನಮ್ಮ ಜೀವನದಲ್ಲಿ ನೆಮ್ಮದಿ ಆಗುತ್ತೆ. ಬೇರೆಯವರು ನಿಮಗೆ ಏಕೆ ತೊಂದರೆ ಕೊಡ್ತಾರೆಂದು ಅವರನ್ನ ಕೇಳಬೇಡಿ. ಅವರು ತೊಂದರೆ ಕೊಡಲು ನೀವು ಏಕೆ ಬಿಟ್ರಿ ಅಂತ ನಿಮ್ಮನ್ನು ನೀವು ನೋಡ್ಕೊಳ್ಳಿ.
ಆಮೇಲೆ ಇವರು ಬೋಧನೆಗಳೆಲ್ಲ ತ್ರಿಪುಟಕಗಳು ಅಂತ ಬರೀತಾರೆ. ತ್ರಿಪುಟಕಗಳು ಅಂತ ಬರೀತಾರೆ. ಆ ಪಿಟಕಗಳ ಹೆಸರು ಬೋಧನೆಗಳೆಲ್ಲ ತ್ರಿಪುಟಗಳು ಅಂತ ಕರೆಯುತ್ತಾರೆ. ಪವಿತ್ರ ಗ್ರಂಥಗಳವೆಲ್ಲ. ಇವು ಪಾಲಿ ಭಾಷೆಯಲ್ಲೇ ಇರುತ್ತೆ. ಮಹಾಕಶ್ಯಪ, ಉಪಾಲಿ ಇವರು ಬೋಧನೆಗಳ ಮಾತ್ರ ಹೇಳ್ತಾರೆ, ಲಿಪಿ ಇಲ್ಲ. ಬುದ್ಧ ಹೆಚ್ಚಿಗೆ ಬರೀಲಿಲ್ಲ, ಬರೀ ಬೋಧನೆಗಳು ಮಾತ್ರ ಮಾಡಿದ್ದ. ಅವ್ರ ಬೋಧನೆಗಳೆಲ್ಲ ಇವರು ನೀವು ಲಿಪಿ ಇಟ್ಕೊಂಡು ಕಶ್ಯಪ, ಉಪಾಲಿ ಅನ್ನೋರು ಮಾಡ್ತಾರೆ. ವಿನಯ ಪಿಟಕ, ವಿನಯ ಪಿಟಕದಲ್ಲಿ ಭಿಕ್ಷುಣಿಯರು ಪಾಲಿಸಬೇಕಾದ ನೀತಿ ನಿಯಮಗಳು ಇರುತ್ತೆ. ವಿನಯ ಪಿಟಕದಲ್ಲೇ ಅವಿರುತ್ತೆ. ಆಮೇಲೆ ಸುತ್ತ ಪಿಟಕ ಗೌತಮ ಬುದ್ಧರ ಆತ್ಮ ಚರಿತ್ರೆಗೆ ಸಂಬಂಧಪಟ್ಟ ವಿಷಯಗಳನ್ನು ಒಳಗೊಂಡಿದೆ. ಆಮೇಲೆ ಅಭಿಧರ್ಮ ಪಿಟಕ ಬೌದ್ಧ ತತ್ವ ಜ್ಞಾನವನ್ನು ಒಳಗೊಂಡಿದೆ. ಗೌತಮ ಬುದ್ಧರಿಂದ ಪ್ರಥಮ ಉಪದೇಶ ಪಡೆದ ಯಾರೂ ಅಲ್ಲ, ಮಹಾ ಪ್ರಜಾಪತಿ ಗೌತಮಿ. ಈ ಗೌತಮಿ ಅನ್ನೋ ಹೆಸರು ಗೌತಮಿಗೆ ಇರುತ್ತೆ. ಆಮೇಲೆ ಅವರು ಗೌತಮ ಅನ್ನೋದು ಅವರು ಅದೇನಂತಾರೆ, ಇದಪ್ಪ ಗೌತಮ ಅನ್ನೋದು ಸರಿ. ಗೌತಮ ಬುದ್ಧರಿಂದ ಪ್ರಥಮ ಉಪದೇಶ ಪಡೆದ ಸ್ತ್ರೀ ಮಹಾಪ್ರಜಾಪತಿ ಗೌತಮಿ. ಗೌತಮ ಬುದ್ಧರಿಂದ ಕೊನೆಯ ಉಪದೇಶ ಪಡೆದ ಸ್ತ್ರೀ ಸುಭದ್ರ. ಗೌತಮ ಬುದ್ಧನ ನೆಚ್ಚಿನ ಸೇವಕ ಸಾರಥಿ ಚೆನ್ನ. ಗೌತಮ ಬುದ್ಧನ ನೆಚ್ಚಿನ ಕುದುರೆ ಕಂಟಕ ಕುಂತಕ. ಬುದ್ಧನ ಮೊದಲ ಶಿಷ್ಯ ಆನಂದ. ಬುದ್ಧನಿಂದ ಪರಿವರ್ತನೆ ಆದ ಕಳ್ಳ ಅಂಗುಳಿಮಾಲ. ಮೊದಲಿಗೆ ಭಿಕ್ಷಾ ನೀಡಿದ ಮಹಿಳೆ ಸುಜಾತ. ಬುದ್ಧ ಭವಿಷ್ಯ ನುಡಿದ ನೇಪಾಳ ಸನ್ಯಾಸಿ ಹಸ್ತ ಮಹರ್ಷಿ. ಥ್ಯಾಂಕ್ಸ್ ಸರ್.